ಇದ್ರೆ ನಮ್ಮ ನೆಮ್ಮದಿ ಆಗಿರ್ಬೇಕು. ಪಾನಮತ ದಂಪತಿಗಳು ಸರ್ 1400 ವರ್ಷಗಳಿಂದನೇ ಸುರಾಪಾನ ಅಂತ ಮಾಡ್ತಾ ಇದ್ರು. ಸೋಮರಸ ಅಂತ ಕುಡಿತಾ ಇದ್ರಲ್ಲ. ಇಲ್ಲಿ ನೋಡಿ ಏನಾಗಿದೆ, ಒಂದು ಸಮಾರಂಭದಲ್ಲಿ ಕಪಲ್ಸ್ ಸುರಾಪಾನ ಮಾಡಿದ್ದಾರೆ. ಗಂಡ ಹೆಂಡತಿ ಇಬ್ಬರು ಕೂಡ ಸುರಾಪಾನ ಮಾಡಿದ್ದಾರೆ. ಇಲ್ಲೇನಾಗಿದೆ, ಗಂಡನಕ್ಕಿಂತ ಹೆಂಡತಿನೇ ಜಾಸ್ತಿ ಪಾನಮತ್ತಳಾಗಿದ್ದಾಳೆ, ಜಾಸ್ತಿ ಸುರಾಪಾನ ಮಾಡಿದ್ದಾಳೆ. ಅತಿಯಾಗಿ ಸುರಾಪಾನ ಮಾಡೋದ್ರಿಂದ ಅವಳಿಗೆ ತಡ್ಕೊಳ್ಳುವಂಥ ಕೆಪಾಸಿಟಿ ಇಲ್ಲ. ಏನಾಗಿದೆ, ಅವಳ ಮುಖ ನೋಡಿರಿ ಫಸ್ಟ್ ಫುಲ್ ಡಲ್ ಆಗಿದೆ. ಅವಳಿಗೆ ನೀಟಾಗಿ ನಿಲ್ಲುವ ಶಕ್ತಿ ಇಲ್ಲ. ಕ್ರಾಸ್ ಕಾಲಲ್ಲಿ ನಿಂತ್ಕೊಂಡಿದ್ದಾಳೆ, ಅವಳು ಪ್ರಜ್ಞಾಹೀನ ಸ್ಥಿತಿಗೆ ಹೋಗಿದ್ದಾಳೆ, ಅನ್ಕಾನ್ಷಿಯಸ್ ಆಗಿದ್ದಾಳೆ. ಅವಳ ಬಟ್ಟೆ ಕಳಚಿ ಬೀಳ್ತಾ ಇದೆ ನೋಡಿ, ಅದರ ಅರಿವು ಅವಳಿಗಿಲ್ಲ. ನಾನೇನಾದರೂ ಆ ಸಭಿಕರ ಮುಂದೆ ಕೆಳಗೆ ಬಿದ್ದುಬಿಟ್ರೆ ಎಲ್ಲರ ಮುಂದೆ ನನ್ನ ಮರ್ಯಾದೆ ಹೋಗ್ತೆ ಅಂಜಿಕೆಯಿಂದ ಭಯದಿಂದ ಕೊನೆಯದಾಗಿ ಅವಳು ಏನು ಮಾಡಿದ್ದಾಳೆ, ಒಂದು ಕೈಯನ್ನು ತನ್ನ ಗಂಡನ ಮೇಲೆ ಹಾಕಿದ್ದಾಳೆ, ಇನ್ನೊಂದು ಕೈ ತನ್ನ ಸೇವೆಗೆ ಆಸೆಯಿಂದ ನಿಧಾನವಾಗಿ ಆ ಸಭೆ ಬಿಟ್ಟು ಹೋಗ್ತಾ ಇದ್ದಾನೆ. ಕೆಲವೇ ನಿಮಿಷಗಳಿಗೆ ವಾಮಿಟ್ ಆಗಿದೆ, ವಾಂತಿ ಆಗಿದೆ. ವಾಂತಿ ಆಗಿರೋದನ್ನು ಒಂದು ನಾಯಿ ತಿಂತಾ ಇದೆ. ಅಂದರೆ ಇದನ್ನು ಯಾಕೆ ಕೆತ್ತನೆ ಮಾಡಿದ ಆ ಶಿಲ್ಪಿ, ಏನಿತ್ತು ಉದ್ದೇಶ ಅಂತಂದರೆ, ಈ ಥರ ದೇವಾಲಯಕ್ಕೆ ಬರಬೇಕಾದ್ರೆ ಈ ಥರ ಸುರಾಪಾನವನ್ನು ಮಾಡಿ ಬರಬಾರ್ದು ಎಚ್ಚರಿಕೆಯನ್ನು ಮುಂದಿನ ಜನಾಂಗದವ್ರಿಗೆ ಈ ಒಂದು ವಿಗ್ರಹದ ಮೂಲಕ ಹೇಳಿಕೆ ಪ್ರಯತ್ನ ಮಾಡಿದ್ದಾನೆ. ಇವೆಲ್ಲ ಮ್ಯೂಸಿಷಿಯನ್ಸ್. ಮತ್ತು ಇದು ಲೈನ್ ಫೇಸ್ ಆ್ಯಂಡ್ ಜೋಲ್ ಎರಿವರ್ಸ್ ಕೀರ್ತಿ ಮುಖ. ಲಾಸ್ಟ್ ಒನ್ ಇದು ಫ್ಲೈಯಿಂಗ್ ಏಂಜಲ್ಸ್, ಅಪ್ಸರ, ಗಂಧರ್ವ ಕಪಲ್ಸ್ ಅಂತೇಳಿ. ಮತ್ತು ಮೇಲ್ಭಾಗದಲ್ಲಿ ನೋಡಿ ಮತ್ಸ್ಯಯಂತ್ರ. ಅರ್ಜುನ ತನ್ನ ಬಾಣವನ್ನು ಈ ಮೀನಿನ ಕಣ್ಣಿ ಪ್ರಯೋಗ ಮಾಡಿ ಯಶಸ್ವಿಯಾಗಿ ದ್ರೌಪದಿಯನ್ನು ಗೆಲ್ತಾ ಇದೆ ನೋಡಿ. ಮತ್ಸ್ಯಯಂತ್ರ, ಮತ್ಸ್ಯ ಭೇದ ಯಂತ್ರ, ಫಿಶ್ ವೀಲ್ ಅಂತೇಳಿ. ಆ ಕಡೆ ಈ ಕಡೆ ನೋಡಿ ಎಲ್ಲ ಸರ್ ಲೈಕ್ ಸ್ವಲ್ಪ ಸರ್ ಸಿಟಿಂಗ್ ಬೆಂಚ್, ಕಕ್ಷಾಸನಗಳು ಅಂತೇಳಿ. ನಂತರ ಈ ಲೋಕಲ್ ಜನರು ಟೆಂಪಲ್ದಲ್ಲಿ ವಾಸ ಮಾಡ್ತಾರೆ ಸರ್, ತಮ್ಮ ಮನೆ ಮಾಡ್ಕೊಂಡಿದ್ದಿರಲಿಲ್ಲ, ಅವರೆಲ್ಲ ಆಟ ಆಡಿದ್ದಾರೆ ಕೂತ್ಕೊಂಡೆಲ್ಲ. ಅಳುಗುಳಿ ಮನೆ, ಚೌಕಬಾರ, ಸೋಫಾ ಸೆಟ್ ಮೇಲೆ ಕೂತ್ಕೊಂಡು ಆಟ ಆಡಿದಾರಲ್ಲ ಲೋಕಲ್ ಜನರು. ಇಲ್ಲಿ ನೋಡಿ ಮೇಲ್ಗಡೆ ಇದು ಆದಿಶೇಷ ನಾಗರಾಜ. ನೀವು 3 ಹೆಡೆ ನೋಡ್ಬೋದು, 5 ಹೆಡೆ, ಇದು 7 ಹೆಡೆ. ಇಲ್ಲಿ ನಾಗರಾಜನಿಗೆ ಸಪ್ತ ನಾಗದೇವತಾ. ಇಲ್ಲಿ ನೋಡಿ ಎಡಗಡೆ 3 ಹೆಡೆಗಳಿವೆ, ಬಲಭಾಗದಲ್ಲಿ 3 ಹೆಡೆ ಇದೆ. ಮಧ್ಯದ ಮೇನ್ ಹೆಡೆ ಡ್ಯಾಮೇಜ್ ಆಗಿದೆ, ಕಟ್ಟಾಗಿ ಕೆಳಗೆ ಬಿದ್ದಿದೆ. ಅರ್ಧ ಭಾಗ ಹಾವಿನ ರೂಪ ಇದೆ, ಅರ್ಧ ಭಾಗ ಮನುಷ್ಯನ ರೂಪ. ಒಂದು ಕೈಲಿ ಹೂವಿನ ಹಾರ, ಒಂದು ಕೈಲಿ ಹೂವಿನ ಕುಂಡಲಿದೆ ನೋಡಿ. ಆ ನಾಗರಾಜನ ಮುಖ ನೋಡ್ರಿ, ಮುಖದಲ್ಲಿ ಎಷ್ಟೊಂದು ಸ್ಮೈಲಿಂಗ್ ಫೇಸ್ ಇದೆ ನೋಡಿ, ಮುಖದಲ್ಲಿ ಎಷ್ಟೊಂದು ಕಳೆ ಇದೆ ನೋಡಿ. ಅದೇ ನೀವು ಬೇಲೂರು ಹಳೆಬೀಡು ಸೋಮನಾಥ್ಪುರ ಹೋಗ್ಬಿಟ್ರೆ ಅಲಂಕಾರ ಜಾಸ್ತಿ ಇದೆ. ಈ ಐಹೊಳೆ ಪಡಕಬದಾಮಲ್ಲಿ ನ್ಯಾಚುರಲ್ ಸಹಜ ಸೌಂದರ್ಯತೆ, ನ್ಯಾಚುರಲ್ ಬ್ಯೂಟಿಯನ್ನು ನೀವು ನೋಡ್ಬೋದು. ಇದು ಸಪ್ತ ನಾಗದೇವತಾ. ಮತ್ತು ಎಂಟ್ರೆನ್ಸಿಗೆ ಗರುಡ ಇದೆ ನೋಡಿ, ವಿಷ್ಣುನ ವಾಹನ ಗರುಡ. ಈ ಬದಾಮಿ ಚಾಲುಕ್ಯರು ತಮ್ಮ ದೇವಾಲಯ ಕಟ್ಟಬೇಕಾದ್ರೆ ಎಂಟ್ರೆನ್ಸಿಗೆ ಗರುಡ ಹಾಕಿದ್ದಾರೆ. ಅಂದರೆ ಇವರು ವೈಷ್ಣವರಾಗಿದ್ದರು ಅಂತ ಗೊತ್ತಾಗೋ ಉದ್ದೇಶದಿಂದ ಎಂಟ್ರೆನ್ಸ್ಗೆ ಗರುಡ. ಇವಾಗ ಇದನ್ನು ಇಂಡೋನೇಷಿಯಾ ಏರ್ಲೈನ್ಸ್ ಸಿಂಬಲ್ ಮಾಡ್ಕೊಂಡಿದೆ, ಗರುಡ ಏರ್ಲೈನ್ಸ್. ಅಲ್ಲ, ಇವಾಗ ಇಲ್ಲಿ ಪೂಜೆ ಎಲ್ಲ ಆಗೋದಿಲ್ವಾ? ಪೂಜೆ ಇಲ್ಲ ಸರ್, ಮೂರ್ತಿನೇ ಇಲ್ಲ. ಮೂರ್ತಿ ಇದ್ರೆ ಪೂಜೆ ಪುನಸ್ಕಾರ. ಗರ್ಭದಲ್ಲಿ ಮೂರ್ತಿನೇ ಇಲ್ಲ. ಎಲ್ಲಿ ಅಂದ್ರೆ ಮೂರ್ತಿ ಅಂದ್ರೆ ಲೋಕಲ್ ಜನರು ಒಳಗಡೆ ವಾಸ ಮಾಡ್ತಾ ಇದ್ರಲ್ಲ, ಆ ಲೋಕಲ್ ಜನರ ತಲೆಯಲ್ಲಿ ಏನು ಬಂತು ಅಂದ್ರೆ, ಹಿಂದೂ ಸಂಪ್ರದಾಯ ಪ್ರಕಾರ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಕೆಳಭಾಗದಲ್ಲಿ ನಿಧಿ ಇಟ್ಟಿರ್ತಾರೆ, ಬಂಗಾರ, ವಜ್ರ, ವೈಡೂರ್ಯ, ಮುತ್ತು, ರತ್ನ. ಯಾಕಂದ್ರೆ ಆ ಮೂರ್ತಿಗೆ ಶಕ್ತಿ ಬರಬೇಕಾದ್ರೆ, ಪವರ್ ಬರಬೇಕಾದ್ರೆ ಕೆಳಗಡೆ ನಿಧಿ ಇರಲೇಬೇಕು. ನಿಧಿ ಇರ್ಲಿಕ್ಕಂತಂದ್ರೆ ಅದಕ್ಕೆ ಪವರ್ ಬರೋದಿಲ್ಲ. ನಿಧಿ ಇರಬಹುದೆಂಬ ನಂಬಿಕೆಯಿಂದ ಲೋಕಲ್ ಜನರು ಏನು ಮಾಡಿಬಿಟ್ರು, ಆ ಮೂರ್ತಿಯನ್ನು ತೆಗೆದು ಕೆಳಗಡೆ ಹಾಕೋದಾಗ ನೋಡಿದ್ರು, ಏನಾದ್ರು ನಿಧಿ ಸಿಕ್ಬಿಟ್ರೆ ನಾವು ಶ್ರೀಮಂತ. ಆ ಒಂದು ಕಲ್ಪನೆಯಿಂದ ಲೋಕಲ್ ಹೋಗೋಣ, ಒಳಗಡೆ ಹೋಗೋಣ ಸರ್, ಆ ಉದ್ದೇಶದಿಂದ ಡ್ಯಾಮೇಜ್ ಮಾಡಿದ್ದಾರೆ. ಆದರೆ ಇವಾಗ ಯಾವುದಕ್ಕಿಂತ ಗರ್ಭದಲ್ಲಿ ಸ್ಟ್ಯಾಚ್ಯೂ ಇಲ್ಲ, ಮೂರ್ತಿ ಇಲ್ಲ. ಇತಿಹಾಸಕಾಲ ಭಿನ್ನಾಭಿಪ್ರಾಯ ಇದೆ. ಅನೇಕ ಇತಿಹಾಸಕರು ಈ ದೇವಾಲಯಕ್ಕೆ ಸ್ಟಡಿ ಮಾಡಿ, ಒಬ್ಬ ಇತಿಹಾಸಕಾರ ಏನು ಹೇಳ್ತಾನೆ, ಇದು ಡೆಡಿಕೇಟೆಡ್ ಟು ಸನ್ ಗಾಡ್ ಟೆಂಪಲ್, ಸೂರ್ಯನ ದೇವಾಲಯ ಇದು, ಸೂರ್ಯನ ವಿಗ್ರಹ ಇತ್ತು, ಆದಿತ್ಯ ಟೆಂಪಲ್ ಅಂತ ಹೇಳ್ತಾನೆ. ಇನ್ನೊಬ್ಬ ಇತಿಹಾಸಕಾರ ಗರುಡ ಇದೆ, ಅದಕ್ಕೆ ವಿಷ್ಣು ಇರಬೇಕು ಅಂತ ಹೇಳ್ತಾನೆ. ಇನ್ನೊಬ್ಬ ಶಿವಲಿಂಗ ಇತ್ತು, ಶಿವ ಟೆಂಪಲ್. ಇಷ್ಟೊಂದು ಡಿಫ್ರೆಂಟ್ ಒಪಿನಿಯನ್. ಯಾವುದಿತ್ತು ಯಾರಿಗೂ ಗೊತ್ತಿಲ್ಲ. ಈ ದೇವರು ಕಟ್ಟಿಸಿದ್ದು 6ನೇ ಶತಮಾನ, ಇವಾಗ 21ನೇ ಶತಮಾನ. 1400 ವರ್ಷದಿಂದ ಈ ಟೆಂಪಲ್ ಕಟ್ಟಿದರೆ ಯಾವ ಶತಮಾನದಲ್ಲಿ ಯಾರು ಬಂದರು, ಯಾರು ಡ್ಯಾಮೇಜ್ ಮಾಡಿದ್ರು, ಯಾರಿಗೂ ಮಾಹಿತಿ. ಮತ್ತು ಇಲ್ಲಿ ಡೋರ್ ಫ್ರೇಮ್ ನೋಡಿ ಎಷ್ಟೊಂದು ಚೆನ್ನಾಗಿ ಮಾಡಿದಾನಿಲ್ಲ, ಪಂಚಶಾಖಗಳು ಅಂತೇಳಿ. ಇಲ್ಲಿ ಮೊದಲನೇ ಭಾಗ ನೋಡಿ ನಾಗಶಾಖ, ಹಾವಿನ ಥರ ಇದೆ ನೋಡಿ ಡಿಸೈನ್ಸ್. ಫಸ್ಟ್ ಒನ್ ಸ್ನೇಕ್, ಎರಡನೇ ನೋಡಿ ಲತಾ, ಎಲೆ ಅಥವಾ ಬಳ್ಳಿ ಥರ ಕಾಣ್ತಿದೆ ನೋಡಿ ಲತಾ ಶಾಖ. ಮೂರನೇ ನೋಡಿ ಕಂಬ ಶಾಖ, ನಾಲ್ಕನೇದು ಡರ ಶಾಖ, ಲಾಸ್ಟ್ ಒನ್ ಪತ್ರ ಶಾಖ. ಶಾಖ ಮೀನ್ಸ್ ಬ್ರಾಂಚಸ್, ಬೋತ್ ಆರ್ ಸೇಮ್. ಬ್ಯೂಟಿಫುಲ್ ಡೋರ್ ಫ್ರೇಮ್, ಪಂಚಶಾಖ ಡೋರ್ ಫ್ರೇಮ್ ಮಾಡಿದ್ದಾನೆ. ಇಲ್ಲಿ ಒಂದು ಸೈಡ್ ಗಂಗಾ, ಈ ಕಡೆ ಯಮುನಾ. ಗಂಗಾ ಅವಳ ವಾಹನ ಮೊಸಳೆ ಇದೆ, ಯಮುನಾ ಅವಳ ವಾಹನ ಆಮೆ ಮೇಲೆ ನಿಂತ್ಕೊಂಡಿದ್ದಾರೆ ನೋಡಿ. ಗಂಗಾ ಆ್ಯಂಡ್ ಯಮುನಾ ಇಂಡಿಯನ್ ಹೋಲಿ ರಿವರ್ಸ್. ಹಾಗೆ ಬೋತ್ ಆರ್ ಹ್ಯಾಪಿ ಕಪಲ್ಸ್. Happy couples also 2 type couples. Sir, Mithuna couples and Maithuna couples. Mithuna only for kissing, Maithuna some body movements, some Kama Sutra statue is there. ಈ ಶಿಲ್ಪಿ ಮುಖಮಂಟಪದಲ್ಲಿ ಕೆತ್ತನೆ ಕೆಲಸ ಜಾಸ್ತಿ ಮಾಡಿದ್ದಾನೆ. ಯಾಕಂದರೆ ಬೆಳಕು ಗಾಳಿ ಚೆನ್ನಾಗಿದೆ. ಇದು ಮೋರ್ ಡೆಕೋರೇಷನ್, ಮೋರ್ ಆರ್ಕಿಟೆಕ್ಚರ್. ಸಭಾ ಮಂಟಪ ಲೆಸ್ ಡೆಕೋರೇಷನ್, ಲೆಸ್ ಆರ್ಕಿಟೆಕ್ಚರ್. ಆ್ಯಂಡ್ ಸ್ಯಾಂಟಮ್ ಸೆಂಚುರಿ ಗರ್ಭಗೃಹ, ಬಟ್ ನಾವು ಇನ್ಸೈಡ್ ನಥಿಂಗ್ ಹಿಯರ್.
ಅಲ್ಲ ಸರ್, ಅದು ನೀವು ಹೇಳಿದ್ರಲ್ಲ ಮೂರ್ತಿ ಅಂತ ತೆಕ್ಕೊಂಡು ಹೋಗಿದ್ದಾರೆ ಅಂತೇಳಿ, ಅದು ತೆಗ್ದದು ಅಂದರೆ ಅವ್ರು ಅಗ್ದದೆಲ್ಲ ಕಾಣ್ತದೆ ಇದರಲ್ಲಿ? ಇಲ್ಲ, ಅವರು ತೆಗೆದು ಆ ಕಡೆ ಈ ಕಡೆ ಬಿದ್ದಿತ್ತಲ್ಲ, ಈಗ ಡಿಪಾರ್ಟ್ಮೆಂಟ್ದವರು ಇವನ್ನೆಲ್ಲ ನೀಟಾಗಿ ಜೋಡಿಸಿದ್ದಾರೆ ಅಷ್ಟೇ. ಇವಾಗ ಅಂದರೆ ಆ ಒಂದು ಕಲ್ಪನೆಯಿಂದ, ಆ ಒಂದು ಭಾವನೆಯಿಂದ ಲೋಕಲ್ ಜನರು ವಾಸ ಮಾಡುವ ಸಮಯದಲ್ಲಿ ಏನಾದರೂ ನಮ್ಗೆ ನಿಧಿ ಸಿಕ್ಬಿಟ್ರೆ ನಾವು ಶ್ರೀಮಂತರಾಗಬಹುದೆಂಬ ಮೂಢನಂಬಿಕೆಯಿಂದ ತಿಳುವಳಿಕಿಲ್ಲ ಜನರು ಆ ಉದ್ದೇಶಕ್ಕಾಗಿ ಹಾಳು ಮಾಡಿದ್ದಾರೆ. ದೇವಾಲಯದ ಮೊದಲನೇ ಭಾಗ ಮುಖಮಂಟಪ, ಎರಡನೇ ಭಾಗ ಸಭಾಮಂಟಪ, ಮೂರನೇ ಭಾಗ ಗರ್ಭಗೃಹ, ನಾಲ್ಕನೇ ಭಾಗ ಪರಿಕ್ರಮ ಪ್ರದಕ್ಷಿಣ ಪಥ. ಇಲ್ಲಿ ದೇವಸ್ಥಾನದಲ್ಲಿ 2 ಪ್ರಕಾರ ಬರ್ತದೆ: ಸಾಂಧಾರ ದೇವಾಲಯ, ನಿರಾಧಾರ ದೇವಾಲಯ. ಸಾಂಧಾರ ಅಂದರೆ ಯಾವ ದೇವಾಲಯಕ್ಕೆ ಗರ್ಭಗೃಹ ಸುತ್ತಲೂ ಪ್ರದಕ್ಷಿಣ ಪಥ ಬರ್ತದೋ ಅದು ಸಾಂಧಾರ ಮಾದರಿ ದೇವಾಲಯ. ಯಾವ ದೇವಾಲಯಕ್ಕೆ ಗರ್ಭಗೃಹ ಸುತ್ತಲೂ ಪ್ರದಕ್ಷಿಣ ಪಥ ಬರೆದಲ್ಲೋ ಅವೆಲ್ಲ ದೇವಾಲಯಗಳು ನಿರಾಧಾರ ದೇವಾಲಯ. ಇದು ಪ್ರದಕ್ಷಿಣ ಪಥ ಇದೆ, ಇದು ಸಾಂಧಾರ ಮಾದರಿ ದೇವಾಲಯ. ಈ ದೇವಾಲಯ ಹೆಸರು ದುರ್ಗದ ಗುಡಿ. ದುರ್ಗ ಅಲ್ಲ, ದುರ್ಗ ಅಂದರೆ ಪಾರ್ವತಿ ಆಗ್ತದೆ, ದುರ್ಗ ಅಂದರೆ ಕೋಟೆ. ಚಿತ್ರದುರ್ಗ, ರಾಯದುರ್ಗ, ರಾಮದುರ್ಗ. ಈ ಟೆಂಪಲನ್ನು ಶಿಲ್ಪಿ ಕೋಟೆಯ ಪಕ್ಕದಲ್ಲಿ ಕಟ್ಟಿದ್ದಾರೆ. ಅದಕ್ಕೆ ದುರ್ಗ್ ಟೆಂಪಲ್. ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ ಆಗಿ ದುರ್ಗ ಅಲ್ಲ, ದುರ್ಗ ಅಂದರೆ ಪಾರ್ವತಿ ಆಗ್ಬಾರ್ದು, ಪಾರ್ವತಿ ವಿಗ್ರಹ ಇಲ್ಲ, ಕೋಟೆಯ ಪಕ್ಕದ ಅದಕ್ಕೆ ದುರ್ಗ್ ಟೆಂಪಲ್. ಇದನ್ನು ಚಾಲುಕ್ಯರ ಅರಸ 2ನೇ ವಿಕ್ರಮಾದಿತ್ಯ ಅಂತ ಬರ್ತಾರೆ. 2ನೇ ವಿಕ್ರಮಾದಿತ್ಯ ಈ ದುರ್ಗ ದೇವರನ್ನು ಕಟ್ಟಿದರೆ ಇವನ ರಾಣಿಯರು ಬರ್ತಾರೆ, 2 ರಾಣಿಯರು ಒಂದೇ ವೇದಿಕೆಯಲ್ಲಿ ಮದುವೆ ಆಗಿರ್ತಾನೆ ಅವನು. ಹಿರಿಯ ರಾಣಿ ಲೋಕಮಹಾದೇವಿ, ಕಿರಿಯ ರಾಣಿ ತ್ರೈಲೋಕ್ಯ ಮಹಾದೇವಿ. ಈ 2ನೇ ವಿಕ್ರಮಾದಿತ್ಯ ಕಂಚಿಯ ಪಲ್ಲವರನ್ನು 3 ಸಲ ಸೋಲಿಸಿ ಬರ್ತಾನೆ. ಆ 3 ಸಲ ಸೋಲಿಸಿ ಏನು ಮಾಡ್ತಾನೆ, ಅಲ್ಲಿರುವಂಥ ಸ್ಥಪತಿಗಳನ್ನು ಕರ್ಕೊಂಡ್ಬರ್ತಾನೆ. ಸ್ವಸ್ತಿ ಶ್ರೀ ಗುಂಡ ಅನಿವಾರಿತಾಚಾರಿ, ಸರ್ವಸಿದ್ಧಿ ಆಚಾರ್ಯ ನರಸಭಾ ಬಲದೇವ, ತಮಿಳುನಾಡಿನ ಮೇನ್ ಶಿಲ್ಪಿಗಳನ್ನು ಕರ್ಕೊಂಡ್ಬಂದು ಪಟ್ಟದಕಲ್ಲಲ್ಲಿ ಇವನ ರಾಣಿಯರು, ಹಿರಿಯ ರಾಣಿ ಲೋಕಮಾದೇವಿ, ಕಿರಿಯ ರಾಣಿ ತ್ರೈಲೋಕ್ಯ ಮಹಾದೇವಿ. ಇವಾಗ ತ್ರೈಲೋಕೇಶ್ವರ ಮತ್ತು ಲೋಕೇಶ್ವರ ಅಂತೇಳಿ ಇವಾಗ ವಿರೂಪಾಕ್ಷ ಮಲ್ಲಿಕಾರ್ಜುನ ಅಂತ 2 ಟೆಂಪಲನ್ನು ನೀವು ಪಟ್ಟದಕಲ್ಲಲ್ಲಿ ನೋಡ್ಬೋದು. ಅಲ್ಲಿ ಲಾಕಿಂಗ್ ಇದೊಂದು ಕಲ್ಲು ಬೇರೆ, ಇದೊಂದು ಕಲ್ಲು ಬೇರೆ. ಇದೆಲ್ಲ ಅಷ್ಟು ಒಂದೇ ಕಲ್ಲಲ್ಲ. ಬಾದಾಮಿ ಸಿಂಗಲ್ ರಾಕ್, ಬಾದಾಮಿ ಮೊನೋಲಿಥಿಕ್, ಇದೆಲ್ಲ ಇದೊಂದು ಕಲ್ಲು ಬೇರೆ, ಇದೊಂದು ಕಲ್ಲು ಬೇರೆ. ಹೆಂಗೆ ಕುಂಸಿರ್ ಅನ್ಸರ್, ಇದು ಮೇಲ್ ಆ್ಯಂಡ್ ಫಿಮೇಲ್ ಹಿಂಗೆ ಕಲ್ಲು ಹಿಂಗೆ ಇಡ್ತಿದ್ದಿಲ್ಲ. ಕಲ್ಲನ್ನು ಹೆಂಗೆ ಜೋಡಿಸ್ತಾ ಇದ್ರು ಅಂತಂದರೆ ಹಿಂಗೆ ಇಡ್ತಿದ್ದಿಲ್ಲ, ಹಿಂಗಂದು ಹೋಲ್ ಮಾಡಿ ಹಿಂಗೆ ಇಡ್ತಾ ಇದ್ರು. ಮತ್ತು ಕಬ್ಬಿಣದ ಕ್ಲಿಪ್ ಹಾಕಿದ್ರು ನೋಡಿ. 1400 ವರ್ಷಗಳಿಂದ ಕಲ್ಲು ಆಚೆ ಈಚೆ ಬರಬಾರ್ದು ಅಂತೇಳಿ ಕಬ್ಬಿಣದ ಕ್ಲಿಪ್ ಹಾಕಿದ್ದಾನೆ ಶಿಲ್ಪಿ. ಇವೆಲ್ಲ ಲಾಕಿಂಗ್ ಸಿಸ್ಟಮ್ದಲ್ಲಿ ಕಲ್ಲುಗಳನ್ನು ಜೋಡಿಸಿದ್ದಾರೆ. ಸರ್ ಇಲ್ಲಿ ನೋಡಿ, ಇದು ಕೂಡ ಡ್ರಂಕನ್ ಕಪಲ್ಸ್, ಇದು ಕೂಡ ಪಾನಮತ್ತರಾಗಿದೆ ನೋಡಿ. ನಾವು ಯಾವ ರೀತಿಯಲ್ಲಿ ಹೇಳ್ಬೋದು ಅಂದರೆ, ಸದ್ಯಕ್ಕೆ ಚಿತ್ರದಿಂದ ಅವಳ ಮುಖ ನೋಡಿಬಿಟ್ರೆ ಅವಳು ಪಾನಮತ್ತರಾಗಿದೆ ಅಂತ ಐಡೆಂಟಿಫೈ ಮಾಡಬೇಕು. ಅವಳು 2 ಕಣ್ಣುಗಳು ನೋಡಿ, ಮುಖ ನೋಡಿ, ಫೇಸ್ ನೋಡಿ, ಅವಳು ಡ್ರಿಂಕ್ನಲ್ಲಿದ್ದಾಳೆ, ಅವಳ ಕೈ ಬ್ಯಾಲೆನ್ಸ್ ತಪ್ಪಿ ಬೀಳ್ತಾ ಇದ್ದಾಳೆ. ಆ ಸಂದರ್ಭದಲ್ಲಿ ಆಕೆ ಗಂಡ ಅವಳನ್ನು ಹಿಡ್ಕೊಂಡಿದ್ದಾನೆ ನೋಡಿ. ಇದು ಡ್ರಂಕನ್ ಲೇಡಿ, ಡ್ರಂಕನ್ ಕಪಲ್ಸ್. ಸಾವಿರಾರು ವರ್ಷಗಳ ಹಿಂದೆ ಸ್ತ್ರೀಯರು ಕೂಡ ಈ ಥರ ಸುರಾಪಾನವನ್ನು ಮಾಡ್ತಾ ಇದ್ರು ಅಂತೇಳಿ. ಅಲ್ಲ, ಇಲ್ಲಿ ಅಂದರೆ ನಾವು ಲಾಸ್ಟ್ ಟೈಮ್ ಹಂಪಿಗೆ ಹೋಗಿದ್ವಿ, ಅಲ್ಲೆಲ್ಲ ಫುಲ್ ಡೆಸ್ಟ್ರಾಯ್ ಮಾಡಿದ್ರಲ್ಲ. ಸೊ ಇಲ್ಲಿ ಸಹ ಯಾರಾದರೆ ಡೆಸ್ಟ್ರಾಯ್ ಮಾಡಲಿಕ್ಕೆ ಟ್ರೈ ಎಲ್ಲ ಮಾಡಿದ್ರ? ಅಂದರೆ ಯಾರು ಮಾಡಿದ್ರೆ ಮಾಹಿತಿ ಇಲ್ಲ ಸರ್, ಮಾಹಿತಿ ಇಲ್ಲ. ಸುಳ್ಳು ಹೇಳ್ಬಾರ್ದು. ಇದನ್ನ ಯಾರು ಹಾಳು ಮಾಡಿದರೆ, ಎಷ್ಟೇ ಸತಿ ಹಾಳು ಮಾಡಿದರೆ ಅಂದರೆ ನಾನು ನೋಡಿ ಅಲ್ಲೆಲ್ಲ ನೋಡಿ ಸ್ವಲ್ಪ ಅಂದರೆ ಕೆಲವೆಲ್ಲ ಇಲ್ಲ, ಅದು ಕಟ್ ಮಾಡಿದ್ದಾರೆ ಸರ್, ಡ್ಯಾಮೇಜ್ ಮಾಡಿದ್ದಾರೆ. ಅವ್ರಿಗೆ ಯಾರು ಮಾಡಿದ್ದಾರೆ ಅನ್ನಲಿಕ್ಕೆ ಮಾಹಿತಿ ಇಲ್ಲ. ಉದಾಹರಣೆಗಾಗಿ ಹಂಪಿ 1565ರಲ್ಲಿ ತಾಳಿಕೋಟೆ ಯುದ್ಧ ಆಗ್ತದೆ, ರಕ್ಕಸ್ತಂಗಡಿ ಯುದ್ಧ ಆಗ್ತದೆ. ರಾಮರಾಯನನ್ನ ಆ ಸಾಯಿ ಸುಲ್ತಾನರು ಅವನನ್ನು ಸೋಲಿಸಿ ಕೊಂದು ಹಾಕಿ ಇಡೀ ವಿಜಯನ ಸಾಮ್ರಾಜ್ಯವನ್ನು ಹಾಳು ಮಾಡಿದ್ರು. ನಮ್ಮ ಇತಿಹಾಸ ನಾವು ಹೇಳ್ಬೋದು, ಎಲ್ಲಿಂದ ಕೈ ಎತ್ತಿ ಹೇಳ್ಬೋದು. ಅದೆಲ್ಲ ಅದು ಅಲ್ಲಿ 500 ಇಯರ್ಸ್ ಬ್ಯಾಕ್, ಇದು 1400 ಇಯರ್ಸ್ ಬ್ಯಾಕ್. ಅದಕ್ಕೆ ಯಾರು ಹಾಳು ಮಾಡಿದ್ರು ಅದಕ್ಕೆ ಸ್ಪಷ್ಟವಂತ ಮಾಹಿತಿ ಇಲ್ಲ. ನೀವು ಯಾರು ಕೇಳಿದ್ರು ಇವಕ್ಕೆ ದಾಖಲೆಗಳು, ಆಧಾರಗಳು ಏನೂ ಇಲ್ಲ. ರಿಕಾರ್ಡ್ಸ್ ಇದ್ದರೆ ಹೇಳ್ಬೋದಾಯ್ತು, ರಿಕಾರ್ಡ್ಸ್ ಇಲ್ಲ. ಹೇಳಿದ್ರೆ ಇದು ತುಂಬ ಹಳೆ ಮನೆ ಥರ ಎಲ್ಲ ಸರ್. ಇಲ್ಲಿ 4 ಶತಮಾನ ಕಟ್ಟಿದ್ದಾರೆ ಟೆಂಪಲನ್ನು. ಅದು ವಿಜಯನಗರ 1500, ಅದು 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಆಗಿದ್ದು. ವಿಜಯನಗರ ಸಾಮ್ರಾಜ್ಯ ಉಂಟಲ್ಲ, ಅದನ್ನ ಇದು ಮಾಡಬೇಕಾದ್ರೆ ವಿದ್ಯಾರಣ್ಯರು ಒಂದು ಇದು ಮಾಡ್ತಾರೆ, ಮುಹೂರ್ತ ಹುಡುಕ್ತಾರೆ. ಆ ಮುಹೂರ್ತ ತಪ್ತದೆ. ಅದು ಕಪ್ಪೆ ಅಂತ. ಅದು ಹೇಗೆ ತಪ್ತದೆ ನನಗೆ ಕರೆಕ್ಟ್ ಗೊತ್ತಿಲ್ಲ, ಬಟ್ ಹಾಗೆ ತಪ್ಪಿದ್ದಕ್ಕೆ ಅವರ ಇದನ್ನ ಇದಾಗ್ತದೆ, ನಾಶ ಆಗ್ತದೆ. ಇಲ್ಲದಿದ್ರೆ ಇಲ್ಲ ಸರ್, ಒಂದು ಸಾಮ್ರಾಜ್ಯ ಹುಟ್ಟಿತಂದ್ರೆ ಅದು ಎಂಡ್ ಆಗಲೇಬೇಕು. ಅಂದ್ರೆ ರಾಷ್ಟ್ರಕೂಟರು ಬಂದು ಚಾಲುಕ್ಯರ ನಂತರ ರಾಷ್ಟ್ರಕೂಟ ಸಾಮ್ರಾಜ್ಯ ಎಂಡ್ ಆಗೋಕೆ ಕಲ್ಯಾಣ ಚಾಲುಕ್ಯರು ಬಂದು, ಕಲ್ಯಾಣ ಚಾಲುಕ್ಯರ ಸಾಮ್ರಾಜ್ಯ ಎಂಡ್ ಆಗೋಕೆ ಹೊಯ್ಸಳರು. ನಾನು ಇದು ಕಲ್ಯಾಣ ಚಾಲುಕ್ಯ ಮತ್ತು ಬಾದಾಮಿ ಚಾಲುಕ್ಯರಿಗೆ ಏನಾದ್ರೆ ಇದಿರ್ಬೋದು. ಇವರು ಅಂತಂಬಂದರು ನಂತರ ಕಾಲಾವಧಿಯಲ್ಲಿ ಆ ಪ್ರಾಂತ್ಯಧಿಕರಾಗಿ ಸಾಮ್ರಾಜ್ಯವನ್ನು ಕಟ್ಟಿ ಆಳ್ವಿಕೆ ಮಾಡಿದರು. ಹೊಯ್ಸಳರಾದಂಥ 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ, ವಿದ್ಯಾರಣ್ಯಗಳು ಸಾಯಿದ ಹಕ್ಕಬುಕ್ಕರಾಯರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. 4 ವಂಶಸ್ಥರು ಅಲ್ಲಿ ಆಳ್ವಿಕೆ ಮಾಡಿದ್ರು. ಕೊನೆ ಅಂತಂದ್ರೆ ಅರಬಿಡು, ಸಂಗಮ ಸಾಳುವ ತುಳುವ ಅರಬಿಡು, ಅವನನ್ನು ಸೋಲಿಸಿ ಬಂದು ಹಾಕಿಬಿಟ್ರು. ನಂತರ ವಿಜಯ ಸಾಮ್ರಾಜ್ಯವನ್ನು ಹಾಳು ಮಾಡಿದ್ರು. ವಿಜಯನಗರ ಸಾಮ್ರಾಜ್ಯ ಎಂಡ್ ಹೋಗಿ ಯಾರು ಬಂದರು ಅಂತಾರೆ, ಮೈಸೂರು ಒಡೆಯರು.
ಒಡೆಯರ್ ಬಂದರು. ಒಡೆಯರ್ ಆದ ನಂತರ ಹೈದರಾಬಾದ್ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷ್ ಗೌರ್ಮೆಂಟ್. ಹೀಗೆ ಕರ್ನಾಟಕದಲ್ಲಿ ಒಂದೊಂದು ಭಾಗದಲ್ಲಿ ಒಂದೊಂದು ರಾಜಮನೆತನ. ಈ ಭಾಗದಲ್ಲಿ ಬಾದಾಮಿ ಚಾಲುಕ್ಯರು ಬರೀ ಐಹೊಳೆ ಪಟ್ಟದ ಬಾದಾಮಿ ಕಟ್ಟಿಲ್ಲ. ಇಡೀ ಸೌತ್ ಇಂಡಿಯಾದಲ್ಲಿ ದಕ್ಷಿಣ ಭಾರತದಲ್ಲಿ ಟೆಂಪಲ್ ಕಟ್ಟಿದ್ದಾರೆ. ಮುಂಬೈ ಎಲಿಫೆಂಟ್ ಕೇವ್ಸ್ ಇದೆಯಲ್ಲ ಅದನ್ನು ಅವರೇ ಮಾಡಿದ್ದಾರೆ. ಅಜಂತದಲ್ಲಿ 5 ಗುಹೆಗಳನ್ನು ಕೊಟ್ಟಿದ್ದಾರೆ. ಆಂಧ್ರ ಪ್ರದೇಶದ ಅಲಂಪುರ ಅಂತ ಬರ್ತದೆ. ಅಲಂಪುರದಲ್ಲಿ ಕೂಡ ಚಾಲುಕ್ಯರು ಸಾಕಷ್ಟು ಟೆಂಪಲ್ಸನ್ನು ನೀವು ನೋಡ್ಬೋದು. ಮತ್ತು ಮಹಾರಾಷ್ಟ್ರದ ಸತ್ಯವೂರು ಅಂತ ಬರ್ತದೆ. ತಮಿಳುನಾಡು ತಂಜಾವೂರಿನಲ್ಲಿ, ಇಡೀ ಸೌತ್ ಇಂಡಿಯಾದಲ್ಲಿ ಇವರು ಚಾಲುಕ್ಯ ಕಟ್ಟಿದ್ದಾರೆ. ಅದು ಹೆಚ್ಚು ಟೆಂಪಲ್ ಕಟ್ಟಿದ್ದು ಸರಿ. ನೋಡಿ ಇವರ ಒಂದು ಹೇರ್ ಸ್ಟೈಲ್ಸ್ ನೋಡಿಲ್ಲ. 1400 ವರ್ಷಗಳ ಹಿಂದೆ ಸ್ತ್ರೀಯರ ವೇಷಭೂಷಣಗಳು, ಆ ಸ್ತ್ರೀಯರು ತಮ್ಮ ಕೇಶ ವಿನ್ಯಾಸವನ್ನು, ಕೇಶ ಅಲಂಕಾರವನ್ನು ಯಾವ್ಯಾವ ರೀತಿಯಲ್ಲಿ ಮಾಡ್ಕೋತಾ ಇದ್ರು ಅಂತಂದರೆ ಇಲ್ಲಿ ನೋಡಿ ಎಷ್ಟೊಂದು ಸುಂದರವಾಗಿ ಕೇಶ ಅಲಂಕಾರ ಮಾಡ್ಕೋತಾ ಇದ್ರು. ಹೇರ್ ಸ್ಟೈಲ್ಸ್, ಬ್ಯೂಟಿಫುಲ್ ಹೇರ್ ಸ್ಟೈಲ್, ಕೇಶ ಅಲಂಕಾರ. ಮತ್ತು ಬೋತ್ ಸೈಡ್ ಬಿಗ್ ಇಯರಿಂಗ್ಸ್, 2 ಕಿವಿಗಳಲ್ಲಿ ದೊಡ್ಡ ದೊಡ್ಡ ಓಲೆ ಹಾಕ್ತಾಯಿದ್ರು ಆದೇಶಕ್ಕೆ ಬಂದರೆ ಸ್ತ್ರೀಯರು. ಬಿಗ್ ಇಯರಿಂಗ್ಸ್. ಮತ್ತು ಇಲ್ಲಿದೆಲ್ಲ ಇದು ಕಂಠಸೂತ್ರ. ಇದಕ್ಕೆ ನಾವು ಇವಾಗ ಏನು ಕರಿತೇವೆ? ಚೋಕರ್, ಕಂಠಸೂತ್ರ. ಒಳ್ಳೆ ಗ್ರಿಪ್ ಆಗಿದೆ ಕಂಠಸೂತ್ರ. ಇದು 2ನೇದು ಮ್ಯಾರೇಜ್ ಸಿಂಬಲ್, ಮಂಗಲಸೂತ್ರ. ಸರಿ, ತಾಳಿ. ಇದು ನೆಕ್ಲೆಸ್. ಈ ಥರ ಮಿಡಿ ಸ್ಕರ್ಟ್, ಹಾಫ್ ಸ್ಕರ್ಟ್ ಬಟ್ಟೆ ಹಾಕೋತಾ ಇದ್ರು, ಕಾಲ್ಚೇನ್ ಹಾಕ್ಕೊಂಡಿದ್ದಾರೆ. ಇವಾಗ ನಾವೇನು ಫ್ಯಾಷನ್ ಮಾಡ್ತಿದ್ವಿ ಯಾವುದೂ ಅಷ್ಟೇ ಇಲ್ಲ. ಗೋಲ್ಡ್ ಆಲ್ ಫ್ಯಾಷನ್ಸ್ ಕಮಿಂಗ್ ಬ್ಯಾಕ್. ನಾವು ಮಾಡ್ತಿದ್ದೀವಿ, ಯಾರು ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಸಾವಿರಾರು ವರ್ಷಗಳಿಂದ ಮಾಡಿಬಿಟ್ಟಿದ್ರೆ ಜಸ್ಟ್ ಇಷ್ಟೇ ರಿಪೀಟ್ಸ್ ಆಗ್ತದಲ್ಲ ಅವ್ರ ಲೈಫ್ ಸ್ಟೈಲ್. 6ನೇ ಶತಮಾನದಲ್ಲಿ ಕೇಶ ಅಲಂಕಾರ, ಮಗ್ಗು ಎತ್ಕೊಂಡು ಸ್ಟೈಲ್ ನೋಡಿ, ಮಿಡಿ ಸ್ಕರ್ಟ್ ನೋಡಿ, ಕಾಲ್ಚೇನ್ ನಿಂತ್ಕೊಂಡಿರುವಂಥ ಸ್ಟೈಲ್ ನೋಡಿ, ಈ ಥರ ಅವ್ರ ವೇಷಭೂಷಣಗಳು ಇದ್ದು ಅಂತೇಳಿ. ಆ ಕಡೆ ಲಾಸ್ಟ್ ಕಪಲ್ಸ್ ನೋಡ್ಬಿಟ್ರೆ ಇವಾಗ ನಾವು ಲಂಗೋಟಿ ಹಾಕ್ತಾ ಇದ್ದಾರಲ್ಲ ಪುರುಷರು, ಆ ಥರ ಒಂದು ವೇಷಭೂಷಣಗಳನ್ನು ಅವರೇ ಮಾಡ್ತಾ ಇದ್ದಾರೆ. ಹಾಗೆ ಈ ಕಡೆ ನಂತರ ಇಲ್ಲಿ ಬರ್ಡ್ಸ್ ಇದೆ ನೋಡಿ ಸರ್, ಪ್ಯಾರೆಟ್ಸ್. 1400 ವರ್ಷಗಳಿಂದ ಕಲರ್ಸ್ ಹಾಕಿದ್ದಾನಲ್ಲ ಪೇಂಟಿಂಗ್ಸ್. ನೀವು ಬಾದಾಮಿ 3rd ಕೇಜ್ 3ನೇ ಗುಹೆಯಲ್ಲಿ ಅದ್ಭುತವಂತ ಪೇಂಟಿಂಗ್ಸ್ ಇದೆ. ನೀವು ಅಜಂತದಲ್ಲಿ 32 ಬೌದ್ಧ ಗುಹಾಲಯಗಳು ಬರ್ತದಲ್ಲ, ಮೇಲ್ಭಾಗದಲ್ಲಿ ವರ್ಲ್ಡ್ ಫೇಮಸ್ ಪೇಂಟಿಂಗ್ಸನ್ನು ನೀವು ಅಜಂತದಲ್ಲಿ ನೋಡ್ಬೋದು. ಸಾಕಷ್ಟು ಪೇಂಟಿಂಗ್ಸ್ ನೋಡ್ಬೋದು. ಇಲ್ಲಿ ಕೂಡ ಹರ್ಬಲ್ ಪೇಂಟ್ಸ್, ರೆಡ್ ಆ್ಯಂಡ್ ಗ್ರೀನ್ ಕಲರ್ ಇದೆ ನೋಡಿಲ್ಲ. 1400 ವರ್ಷದಿಂದ ಹಾಕಿರುವಂಥ ಪೇಂಟಿಂಗ್ಸನ್ನು ನಾವು ಇನ್ನೂವರೆಗೆ ಅದು ಸ್ಪಷ್ಟವಾಗಿ ನೋಡ್ಬೋದು. ಇದು ಸ್ವಸ್ತಿಕ ವಿಂಡೋಸ್ ನೋಡಿ, ಸ್ವಸ್ತಿಕ. ಇದು ಗುಡ್ ಲಕ್ ಫಾರ್ ಹಿಂದೂ ಟೆಂಪಲ್, ಶುಭ ಸಂಕೇತ. ಇವಕ್ಕೆ ಜಾಲಂಧರಗಳು ಅಂತ ಕರೀತಾರೆ. ಅಂದರೆ ಒಳಗಡೆ ಬೆಳಕು ಗಾಳಿ ಬರಬೇಕಲ್ಲ, ನಾವೀಗ ಒಂದು ಮನೆ ಕಟ್ಬೇಕಾದ್ರೆ ಸೈಡ್ ಕಿಟಕಿ ಬಿಡ್ತೀವಲ್ಲ, ಅದೇ ರೀತಿಯಲ್ಲಿ ಇಲ್ಲಿ ಒಳಗಡೆ ಬೆಳಕು ಗಾಳಿ ಬರಲಿಕ್ಕೆ ಈ ಥರ ಜಾಲಂಧರಗಳನ್ನು ಬಿಟ್ಟಿದ್ದಾರೆ. ಅಂದರೆ ಎಲ್ಲ ಕಡೆ ನೋಡಿ, ಅಂದರೆ ಅದು ಹೇಳಿದ್ನಲ್ಲ, ಇಲ್ಲೂ ಕಟ್ಟಾಗಿದೆ ಸರ್. ಇಲ್ಲ, ಇಲ್ಲೂ ಕಾಲು ಕಟ್ಟಾಗಿದೆ. ಯಾರು ಕಟ್ ಮಾಡಿದರೆ ಯಾವುದಕ್ಕೂ ಮಾಹಿತಿನೇ ಇಲ್ಲ. ಇದು ತ್ರಿಭಂಗಿ ಶಿವ ಅಂತಾರೆ. ಶಿವ 3 ಭಂಗಿಯಲ್ಲಿ ನಿಂತ್ಕೊಂಡಿದ್ದಾನೆ. 3 ಭಂಗಿಯಲ್ಲಿ 3 ಸ್ಟೈಲಲ್ಲಿ ನಿಂತ್ಕೊಂಡಿದ್ದಾನೆ. ಇಲ್ಲಿ 3 ಸ್ಟೈಲ್ಗಳನ್ನು ನಾವು ಯಾವ ರೀತಿಯಲ್ಲಿ ನೋಡ್ಬೋದು ಅಂತಾರೆ. ಶಿವನ ಮೊದಲನೇ ಸ್ಟೈಲ್ ನೋಡಿ, ಪಾದದಿಂದ ನಡದವರೆಗೆ ಫಸ್ಟ್ ಸ್ಟೈಲ್. ನಡದಿಂದ ಮೂವ್ಮೆಂಟ್ ಚೇಂಜ್ ಆಗಿದೆ. ನಡದಿಂದ ಕುತ್ತಿಗೆವರೆಗೆ ಸೆಕೆಂಡ್. ಕುತ್ತಿಗೆ ಮತ್ತು ಸ್ಟೇಟ್ ಮಾಡಿದೆ ನೋಡಿ. ಈಗ ನೋಡಿದ್ರೆ ಫಸ್ಟು, ಸೆಕೆಂಡು ಆ್ಯಂಡ್ ಥರ್ಡ್. ಶಿವ ತ್ರಿಭಂಗಿಯಲ್ಲಿ ನಿಂತ್ಕೊಂಡಿದ್ದಾನೆ. ನಂದಿಯ ಆಶ್ರಯದಲ್ಲಿ ನಿಂತ್ಕೊಂಡಿದ್ದಾನೆ ನೋಡಿ. ಎಲ್ಲ ಬ್ಯಾಕ್ ಸೈಡ್ ನಂದಿ ಇದೆ. ನಂದಿ ಸಪೋರ್ಟ್ ತೆಗೆದುಕೊಂಡು ಇಲ್ಲಿ ತ್ರಿಭಂಗಿಯಲ್ಲಿ ಶಿವ ನಿಂತ್ಕೊಂಡಿದ್ದಾನೆ. ಪಕ್ಕದಲ್ಲಿ ಶಿವನ ವಾಹನ ನಂದಿ ಇದೆ ನೋಡಿ. ಇಲ್ಲಿ ಶಿವನ ಶಿಷ್ಯ ಗಣ ಇದ್ದಾನೆ. ಈ ಗಣ ಏನು ಮಾಡ್ತಾ ಇದ್ದಾನೆ ನೋಡಿ, ಚೇಷ್ಟೆಗಾಗಿ ನಂದಿ ಬಾಲ ಜಗ್ತಾ ಇದೆ ನೋಡಿ. ಬಾಲ ಜಗ್ಗಿದಾಗ ನಂದಿ ಫೇಸ್ ನೋಡ್ಬಿಡಿ, ಭಯಂಕರವಾಗಿ ಕೋಪ ಬಂದಿದೆ. ಅಂದರೆ ಆ ಶಿಲ್ಪಿ ತಾನು ಏನು ಹೇಳಬೇಕಾಯಿತು, ತನ್ನ ಭಾವನೆಗಳನ್ನು ಈ ಶಿಲೆಗಳ ಮೂಲಕ ಹೇಗೆ ಪ್ರಯತ್ನ ಮಾಡಿದ್ದಾನೆ. ತ್ರಿಭಂಗಿ ಶಿವ, ನಂದಿ ವಾಹನ ಶಿವ, ವ್ಯಾಘ್ರ ಚರ್ಮಾಂಬಾರಿ ಶಿವ, ಸೌಮ್ಯರೂಪಿ ಶಿವ, ಅಷ್ಟಭುಜ ಶಿವ. ಅಂದರೆ ಶಿವನಿಗೆ ಅಷ್ಟಭುಜ ಇದೆ ನೋಡಿ. ಒಂದು ಕೈಯಲ್ಲಿ ಜಪಮಾಲ ಹಿಡ್ಕೊಂಡಿದ್ದಾನೆ, ಪುಷ್ಪ, ಡಮರು, ಶಲ್ಯ, ಮೇಲೆ ಕಿರೀಟ ಇದೆ, ಹಾಫ್ ಮೂಡ್ ಇದೆ, ಬಿಗ್ ಏರಿಸ್ ಟೊಂಕಪಟ್ಟಿ ಹಾಕ್ಕೊಂಡಿದ್ದಾರೆ, ನಂದಿ ಇದೆ. ಇದು ಒಟ್ಟಾರೆ ಹೇಳ್ಬೇಕಂದ್ರೆ ನಾವು ಶಿವನನ್ನು 108 ಹೆಸರನ್ನು ಕರಿತೇವೆ. ಇದೊಂದು ತ್ರಿಭಂಗಿಯಲ್ಲಿ ನಿಂತ್ಕೊಂಡಿರುವಂಥ ಒಂದು ಶಿವ. ತ್ರಿಭಂಗಿ ಮುರಾರಿ, ಕೃಷ್ಣ ನಿಂತ್ಕೊಂಡಿರ್ತಾನೆ ತ್ರಿಭಂಗಿಯಲ್ಲಿ. ಅದೇ ರೀತಿಯಲ್ಲಿ ಚಾಲಕ ಶಿಲ್ಪಿ ಶಿವನನ್ನು ತ್ರಿಭಂಗಿಯಲ್ಲಿ ಬೆಂಡ್ ಮಾಡಿ ಕೆತ್ತನೆ ಮಾಡಿ. ಮುಗಿದೋಗಿದ್ದೇನಾ? ಹಾಂ ಸರ್, ಮುಗಿದೋಗಿದ್ದ ದೇವಸ್ಥಾನ ಇಲ್ಲಿರುತ್ತಾ ಪಟ್ಟದಕಲ್ಲಿರುತ್ತಾ? ಅಗದು ತೆಗೆದದ್ದು ಇಲ್ಲಿ ಹೋಗಿಲ್ಲ. ಆದರೆ ಈ ಬೇಸ್ಮೆಂಟ್ ಏನಿದೆಯಲ್ಲ ಅಲ್ಲಿ ತನಕ ಮಡ್ ಕವರ್ ಮಾಡಿದ್ರು. ಆ ಮಡ್ ತೆಗೆದುಬಿಟ್ರಲ್ಲ, ಅದಕ್ಕೆ ಮತ್ತೆ ಪ್ಯಾಚ್ ವರ್ಕ್ ಹಾಕಿದ್ರಲ್ಲ, ಪೂರ್ತಿ ಏನು ಮುಚ್ಚೋಗಿಲ್ಲ. ಇವೆಲ್ಲ ಐಹೊಳೆ ಪಟ್ಟದಕಲ್ ಬಾದಾಮಿ ಗುಹೆಗಳು ಅವನು ಮುಚ್ಚಕ್ಕೆ ಸಾಧ್ಯನೇ ಇಲ್ಲ. ಐಹೊಳೆ ಟೆಂಪಲ್ ಸರ್ 120 ಟೆಂಪಲ್ ಏನು ಮರಳಲ್ಲಿ ಮುಚ್ಚಾಕಿಲ್ಲ. ಆ್ಯಸ್ ಇಟ್ ಈಸ್ ಇದ್ದು ಆ ಕೆಲವೊಂದು ಬೇಸ್ಮೆಂಟನ್ನು ಅವ್ರು ಕವರ್ ಮಾಡಿದ್ರು ಅಷ್ಟೇ. ಇದೆಲ್ಲ ಯಾರೋ ಒಬ್ಬ ಕಡ್ದಂತಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಎನ್ವೈರ್ಮೆಂಟಿಂದನೂ ಬಿದ್ದಿರ್ಬೋದಲ್ಲ. ಇದು ಸ್ಯಾಂಡ್ ಸ್ಟೋನ್, ಮರಳು ಮಿಶ್ರಿತ ಶಿಲೆ.
ಅಲ್ಲ ಇದು ಕಟ್ ಆಗಿದೆ ನೋಡಿ, ಇದು ಶ್ಯಾನ್ ಸ್ಟೋನ್ ಅಂತ ಇಲ್ಲಿ ನೋಡಿ ಹೋಗೇ ಬಿಟ್ಟಿದೆಲ್ಲ ಇದು. ಅಂದ್ರೆ ಗದೆ ಇತ್ತು ಆದರೆ ಅದು ಹೋಗಿದೆ, ಅದು ತನ್ನಿಂದ ತಾನೇ ಹೋಗಿದ್ದು. ಮತ್ತು ಯಾರ್ಯಾರು ಬಂದು ಇದು ಉದ್ದೇಶಪೂರ್ವಕವಾಗಿ ಡ್ಯಾಮೇಜ್ ಮಾಡಿದ್ರು ಹೇಳಿಕ್ಕೆ ಸಾಧ್ಯ. ಹೇಳಿಕ್ಕೆ ಮಾಹಿತಿ ಇದ್ರೆ ಹೇಳ್ಬೋದಾಯಿತು, ಯಾವುದೇ ರೀತಿ ಮಾಹಿತಿ ಇಲ್ಲ. ಇದು ವಿಜಯ ನರಸಿಂಹ ಅಂತಾರೆ. ಹಿರಣ್ಯಕಶಿಪು ರಾಕ್ಷಸನನ್ನು ತನ್ನ ತೊಡೆ ಮೇಲೆ ತೊಗೊಂಡು ಕಳನ್ ಬೈತಾರೆ ನೋಡಿ, ಅದು ಉಗ್ರ ನರಸಿಂಹ. ಕಳ್ಳನ ಬೈದ ನಂತರ ಇಲ್ಲಿ ನಗ್ತಾ ಇದ್ದಾನೆ, ಮೇಲ್ಗಡೆ ಲಾಫಿಂಗ್ ಫೇಸ್ ಇದೆ ನೋಡಿ, ಇದು ವಿಜಯ ನರಸಿಂಹ. ಇದೇ ರೀತಿಯಲ್ಲಿ ನೀವು ಹಂಪಿಗೆ ಹೋಗ್ಬಿಟ್ರೆ ಲಕ್ಷ್ಮೀ ನರಸಿಂಹ ಇದ್ದಾನೆ, ಲಕ್ಷ್ಮೀ ನರಸಿಂಹ, ಯೋಗ ನರಸಿಂಹ, ಪ್ರಸನ್ನ ನರಸಿಂಹ, ಶಾಂತ ನರಸಿಂಹ, ಆ್ಯಂಗ್ರಿ ನರಸಿಂಹ, ಇದು ಹ್ಯಾಪಿ ನರಸಿಂಹ. ಅಂದರೆ ಹಿರಣ್ಯಕಶಿಪು ರಾಕ್ಷಸನನ್ನು ಸಂಹಾರ ಮಾಡಿದ ನಂತರ ಇಲ್ಲಿ ವಿಷ್ಣು ಭಗವಾನ ನಗ್ತಾ ಇದೆ ನೋಡಿ ಅಲ್ಲ. ಅಲ್ಲಿ ಶಂಖ ಚಕ್ರ ಇತ್ತು, ಚಕ್ರ ಹೋಗಿದೆ, ಇಲ್ಲಿ ಗದೆ ಇತ್ತು, ಇಲ್ಲಿ ಹೋಗಿದೆಯಲ್ಲ. ಇದನ್ನೇ ನೀವು ಬದಾಮಿ 3rd ಕೇಜ್ನಲ್ಲಿ 3ನೇ ಗುಹೆಯಲ್ಲಿ ನೋಡ್ಬೋದು. ಇದು ಹ್ಯಾಪಿ ನರಸಿಂಹ. ಅಂದರೆ ಹಿರಣ್ಯಕಶಿಪು ರಾಕ್ಷಸನ ಸಂಹಾರ ಮಾಡಿದ ನಂತರ ಸಂತೋಷದಿಂದ ಅಟ್ಟಹಾಸದಿಂದ ಇಲ್ಲಿ ವಿಷ್ಣು ನಗ್ತಾ ಇದೆ. ಸರ್ ಈ ದೇವರ ಮೇಲೆ ನೋಡಿ ಹೇರ್ ಸ್ಟೈಲ್ಸ್, ಕೇಶಾಲಂಕಾರ, ಅದ್ಭುತವಾದಂಥ ಕೇಶಾಲಂಕಾರವನ್ನು ನೀವು ನೋಡ್ಬೋದಲ್ಲ. ಡಿಫ್ರೆಂಟ್ ಟೈಪ್ ಆಫ್ ಹೇರ್ ಸ್ಟೈಲ್ಸ್. ಇದು ನೋಡಿ, ಇದು ಫ್ರಂಟ್ ಕಟ್, ಇದು ಬಾಬ್ ಕಟ್. ಇದು ನೋಡಿ, ಇದು ಸೈಡ್ ಕಟ್. ನಂತರ ಇದು ಫ್ರೆಂಚ್ ಕಟ್. ದಿಸ್ ಟೆಂಪಲ್ ಆಫ್ ದಿ ಲಾಟ್ ಆಫ್ ಹೇರ್ ಸ್ಟೈಲ್ಸ್, ಟೋಟಲಿ 42 ಡಿಫ್ರೆಂಟ್ ಟೈಪ್ ಆಫ್ ಹೇರ್ ಸ್ಟೈಲ್ಸ್, ಕೇಶ ಅಲಂಕಾರ. ಬಟ್ ಇದೇನಾಗಿದೆ ಅಂದರೆ ಇದು ಚೈತ್ಯ ಗೂಡು ಬುದ್ಧನ ಮುಖ ಇದೆ, ಗೌತಮ ಬುದ್ಧನ ಮುಖ ಇದೆ, ಇನ್ಫ್ಲೂಯೆನ್ಸ್ ಬೈ ಬುದ್ಧಿಸ್ಟ್ ಆರ್ಕಿಟೆಕ್ಟ್. ಈ ಟೆಂಪಲ್ ಕಟ್ಟಿದವನು ಬೌದ್ಧ ಧರ್ಮದವನು. ಈ ಟೆಂಪಲ್ ನೀವು ನೋಡಿಬಿಟ್ರೆ ಬ್ಯಾಕ್ ಸೈಡ್ ನೋಡಿಬಿಟ್ರೆ ಬೌದ್ಧ ವಿಹಾರ, ಬೌದ್ಧ ಸ್ತೂಪ ಥರ ಕಾಣ್ತಾ ಇದೆಲ್ಲ. ಮತ್ತು ಇವೆಲ್ಲ ಚೈತ್ಯ ಗೂಡು, ಬುದ್ಧನ ಮುಖ ಇದೆ. ಇವೆಲ್ಲ ನೋಡಿಬಿಟ್ರೆ ಈ ಟೆಂಪಲನ್ನು ಕಟ್ಟಿದವನು ಬೌದ್ಧ ಧರ್ಮದವನು, ತನ್ನ ಧರ್ಮದ ಇನ್ಫ್ಲೂಯೆನ್ಸನ್ನು ಈ ಟೆಂಪಲಲ್ಲಿ ಅಳವಡಿಸಿದ್ದಾನೆ ಅಂತೇಳಿ ನಾವು ಸ್ಪಷ್ಟವಾಗಿ ಹೇಳ್ಬೋದು. ಮೇಲ್ಭಾಗ ನೋಡಿಬಿಟ್ರೆ ಹಿಂದೂ ಆಗ್ತದೆ, ಮೇಲ್ಭಾಗ ಶಿಖರ ನೋಡಿಬಿಟ್ರೆ ಹಿಂದೂ ಆಗ್ತದೆ, ಕೆಳಗಡೆ ನೋಡಿಬಿಟ್ರೆ ಇನ್ಫ್ಲೂಯೆನ್ಸ್ ಬೈ ಬುದ್ಧಿಸ್ಟ್ ಆರ್ಕಿಟೆಕ್ಟ್, ಬೌದ್ಧ ಸ್ತೂಪ ಥರ ಕಾಣ್ತದೆ. ಅಂದರೆ ಈ ಟೆಂಪಲ್ ಕಟ್ಟಬೇಕಂತಂದರೆ ಹಿಂದೂ ರಾಜ ಸಹಾಯಧನ ಮಾಡೋದ್ರಿಂದ ಇದು ಹಿಂದೂ ಮತ್ತು ಬುದ್ಧಿಸಮ್ ಎರಡು ಮಿಶ್ರಣ ಇದೆ ಈ ಟೆಂಪಲ್ ಒಳಗೆ. ಇದು ಚಾಲಕರ ಕುಲದೇವರು, ಮನೆದೇವರು ಯಾರಂದರೆ ವಿಷ್ಣು. ಇಲ್ಲಿ ಗರುಡ ಇದೆ ನೋಡಿ ಎಲ್ಲ, ವಿಂಗ್ಸ್ ಇದೆ, ಮಾನವ ರೂಪ ಗರುಡ, ವೆಹಿಕಲ್ ಬ್ಲಾಡ್ ವಿಷ್ಣು. ಫಸ್ಟ್ ವೈಫ್ ಲಕ್ಷ್ಮೀ ಇದ್ದಾಳೆ. ಇಲ್ಲಿ ಬೋಸರ್ ಬಿಗ್ ಇಯರಿಂಗ್ಸ್ ಹಾಕೊಂಡಿದ್ದಾನೆ, ಇಲ್ಲಿ ನೆಕ್ಲೆಸ್ ಹಾಕೊಂಡಿದ್ದಾಳೆ. ಇದು ಆರ್ಮೆಟ್, ಹಳೆ ಕಾಲದ ಹೆಣ್ಮಕ್ಳು ಬಾಜು ಬಂದು ತೋಳುಬಂದಿ ಅಂತ ಹಾಕೊಳ್ತಾರೆ. ತೋಳುಬಂದಿ, ಟೊಂಕಪಟ್ಟಿ, ಬೆಂಗಲ್ಸ್ ಆ್ಯಂಡ್ ಕಾಲ್ಚೈನ. ಇಲ್ಲಿ ನೋಡಿ, ಇದು ಬೆಂಗಲ್ಸ್, ಇದು ಆರ್ಮೆಟ್, ಬಾಜು ಬಂದು ತೋಳುಬಂದಿಗಳಂತ ಹಾಕಬೇಕು. ತೋಳುಬಂದಿ ಮತ್ತು ಇದು ಟೊಂಕಪಟ್ಟಿ ಮತ್ತು ಬೆಂಗಲ್ಸ್, ಕಾಲ್ಚೈನ, ಬಿಗ್ ಬೋತ್ ಸೈಡ್ ನೋಡಿ ಎಲ್ಲ ಬಿಗ್ ಇಯರಿಂಗ್ಸ್. ಇದು ಚೋಕರ್. ಅವರ ಲೈಫ್ ಸ್ಟೈಲ್ 6ನೇ ಶತಮಾನದಲ್ಲಿ ಸ್ತ್ರೀಯರ ವೇಷಭೂಷಣಗಳು ಈ ಥರ ಇದ್ದು ಅಂತೇಳಿ ಆ ಶಿಲ್ಪಿ ಹೇಳಿಕೆ ಪ್ರಯತ್ನ ಮಾಡಿದ್ದಾನೆ. ಶಂಖಚಕ್ರ ಇದೆ, ಕಿರೀಟ ಇದೆ, ಕೊಳ್ಳ ಜಪಮಾಲೆ ಹಾಕಿದ್ದಾನೆ, ಅಭಯಹಸ್ತ ನೀಡಿದ್ದಾನೆ. ಹೀಗೆ ನೀಡಿದರೆ ಅಭಯಹಸ್ತ, ಹೀಗೆ ನೀಡಿದರೆ ವರದ ಹಸ್ತ. ಅಭಯ ಹಸ್ತ ಅಂತಂದರೆ ನಾನು ರಕ್ಷಣೆ ಮಾಡ್ತಾ ಇದ್ದೇನೆ ಅಂತ ಅರ್ಥ. ವರದ ಹಸ್ತನ ವರವನ್ನು ನೀಡ್ತಾ ಇದ್ದೇನೆ, ವರವನ್ನು ನಿಮಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೇನೆ. ಇದು ಚಾಲಕರ ಮನೆ ದೇವರು ಯಾರಂದರೆ ವಿಷ್ಣು. ಈ ಬದಾಮಿ ಚಾಲಕರು ಮೂಲತಃ ವೈಷ್ಣವರು, ವಿಷ್ಣು ಪ್ರಿಯರು, ನಂತರ ಶೈವರಾದರು. ನೀವು ಪಟ್ಟದಕಲ್ಲು ಏನು ಮಹಾಕೂಟ ಎಲ್ಲ ಶಿವನ ದೇವಸ್ಥಾನಗಳೆಲ್ಲ. ಮಹಾಕೂಟ ನಿಮಗೆ ಪಟ್ಟದಕಲ್ಲು ಬದಾಮಿ ಮಧ್ಯದಲ್ಲಿ ಒಂದು ರೋಡ್ ಹೋಗುತ್ತದೆ, ಅಲ್ಲಿ ಹೋಗ್ಬಿಟ್ರೆ 3 ಕಿಲೋಮೀಟರ್ ಹೋಗ್ಬಿಟ್ರೆ ಅದು ದಕ್ಷಿಣ ಕಾಶಿಯಷ್ಟೇ ಪವಿತ್ರವಾದಂಥ ಒಂದು ಸ್ಥಳ ಬರ್ತದೆ. ಮಹಾಕೂಟ ಅಲ್ಲಿ ಕೂಡ ಪೌರಾಣಿಕತೆ ಇದೆ. ನೀವು ಅಗಸ್ತ್ಯ ಋಷಿ ಸಿಕ್ಕಿದಿಲ್ಲ, ಅಗಸ್ತ್ಯ ಮಹಾಮುನಿಗಳು. ಆ ಋಷಿಯ ಜೀವನದಲ್ಲಿ ಒಂದು ಆಸೆ ಇತ್ತು, ನಾ ಏನಾದರೂ ನನ್ನ ಜೀವಿತದಲ್ಲಿ ಒಂದು ಸಾಧನೆ ಮಾಡಬೇಕು ಅಂತೇಳಿ. ಅವ್ರು ಏನು ಮಾಡ್ಬೇಕಂತ ತಿಳ್ಕೊಂಡ್ರು, ನನ್ನ ಜೀವಿತ ಅವಧಿಯಲ್ಲಿ 1 ಕೋಟಿ ಶಿವಲಿಂಗಗಳನ್ನು ನಾನು ಮಾಡಬೇಕಂತ ತಮ್ಮ ಮನದಲ್ಲಿ ನಿರ್ಧಾರ ಮಾಡಿ ಅವ್ರು ನಾರ್ತಿಂದ ಉತ್ತರ ಭಾರತದ ಶಿವಲಿಂಗ ಮಾಡ್ಕೊಂಡು ಲಾಸ್ಟ್ ಮಹಾಕೂಟಕ್ಕೆ ಬಂದಾಗ ಕೆಲವು ಲಿಂಗಗಳನ್ನು ಮಾಡಿದ ನಂತರ ಇನ್ನು ಒಂದೇ ಒಂದು ಶಿವಲಿಂಗ ಮಾಡಿದ್ರೆ 1 ಕೋಟಿ ಆಗ್ತಾಯಿತ್ತು. ಆಗ ಅಗಸ್ತ್ಯ ಋಷಿಗಳು ಆ ಗುಡ್ಡದಲ್ಲಿ ತಪಸ್ಸನ್ನು ಮಾಡ್ತಾರೆ. ಶಿವ ನೀನು ಭೂಮಿಯಿಂದ ಉದ್ಭವನಾಗಿ ನನಗೆ ದರ್ಶನ ಕೊಡಬೇಕು ತಪಸ್ಸನ್ನು ಮಾಡಿದಾಗ ಮಹಾಕೂಟದಲ್ಲಿ ಇರೋದು ಅದು ಪ್ರತಿಷ್ಠಾಪನೆ ಮಾಡುವಂಥ ಶಿವಲಿಂಗ ಅಲ್ಲ, ಉದ್ಭವಲಿಂಗ. ಶಿವ ಭೂಮಿಯಿಂದ ಉದ್ಭವನಾಗಿ ಕೊನೆಯದಾಗಿ ಅಗಸ್ತ್ಯ ಋಷಿ ದರ್ಶನ ಕೊಟ್ಟು ಅವರಿಗೆ ಕೊನೆಯ ಲಿಂಗ ಆಗಿರೋದು ಮಹಾಕೂಟದಲ್ಲಿ. ಅದಕ್ಕೆ ಮಹಾಕೂಟೇಶ್ವರ, ಅದು ದಕ್ಷಿಣ ಕಾಶಿ. ಅನೇಕ ಋಷಿಗಳು ತಪಸ್ಸನ್ನು ಮಾಡಿರುವಂಥ ಒಂದು ಪುಣ್ಯಕ್ಷೇತ್ರ. 2 ಹೊಂಡಗಳು ಬರ್ತದೆ, ಮೇನ್ ಟೆಂಪಲ್ ಇದೆ, ಅಲ್ಲಿ ಪೂಜೆ ಆಗ್ತದೆ. ಮಹಾಕೂಟೇಶ್ವರ ಶಿವ ದೇವಾಲಯ. ಮಂಗಳೇಶನ ಶಿಲಾಶಾಸನಗಳನ್ನು ನೀವು ಆ ಮಹಾಕೂಟದಲ್ಲಿ ಚಾಲಕರ ಕಾಲದ ಸನಕರ ದೇವಸ್ಥಾನಗಳನ್ನು ನೋಡ್ಬೋದು. ಗೊತ್ತಾಯ್ತಾ? ಇನ್ಫಾರ್ಮೇಷನ್ ಸಿಗ್ತಾ? ಇದು ದೇವಕೋಷ್ಟಕ ಅಂದ್ರೆ ದೇವರನ್ನು ಪ್ರತಿಷ್ಠಾಪನೆ ಮಾಡುವಂಥ ಜಾಗಕ್ಕೆ ದೇವಕೋಷ್ಟಕ. ಬಟ್ ಇಲ್ಲಿ ಯಾವುದೇ ರೀತಿಯ ಸ್ಟ್ಯಾಚ್ಯೂ ಇಲ್ಲ, ಮೂರ್ತಿ ಇಲ್ಲ. ಇಲ್ಲಿರುವಂಥ ಮೂರ್ತಿ ಏನಾಯಿತು ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಇದು 100, 200 ಅಲ್ಲ, 1400 ವರ್ಷದಿಂದ ಕಟ್ಟಿರುವಂಥ ಒಂದು ದೇವಾಲಯ. ಅದಕ್ಕೆ ಇಲ್ಲಿ ಯಾವುದೇ ರೀತಿಯ ವಿಗ್ರಹ ಇಲ್ಲ. ಈ ಬ್ಯಾಕ್ ಸೈಡ್ ನೋಡಿ, ಬ್ಯಾಕ್ ಪೋರ್ಷನ್ ನೋಡಿಬಿಟ್ರೆ ಬೌದ್ಧ ವಿಹಾರ, ಇಷ್ಟು ನೋಡಿಬಿಟ್ರೆ ಬೌದ್ಧ ಚೈತ್ಯಾಲ ಥರ ಕಾಣ್ತದೆ. ಮೇಲ್ಭಾಗ ನೋಡಿಬಿಟ್ರೆ ಹಿಂದೂ, ಕೆಳಭಾಗ ಬಂದರೆ ಬುದ್ಧಿಸಮ್. ಇದು ಬುದ್ಧಿಸಮ್ ಮತ್ತು ಹಿಂದೂಸಮ್ ಎರಡು ಮಿಶ್ರಣ ಮಾಡಿ ಈ ಟೆಂಪಲನ್ನು ಕಟ್ಟಿದ್ದಾರೆ. ಆದರೆ
ಮೇನ್ ವಿಗ್ರಹ ಇಲ್ಲ, ಮೇನ್ ವಿಗ್ರಹ ಅದು ಇದು ಆದಿತ್ಯ ಟೆಂಪಲ್ ಅಂತ ಹೇಳ್ತಾರೆ, ಇದಕ್ಕೆ ಸೂರ್ಯ ದೇವಾಲಯ ಅಂತ ಹೇಳ್ತಾರೆ. ಬಟ್ ಒಳಗಡೆ ಯಾವುದೇ ರೀತಿಯಿಂದ ವಿಗ್ರಹ ಇಲ್ಲ. ಇಷ್ಟಾರಿಸ್ ಡಿಫ್ರೆಂಟ್ ಒಪಿನಿಯನ್, ಶಿವ ವಿಷ್ಣು ಸೂರ್ಯ ದೇವ ಅಂತ ಹೇಳ್ತಾರೆ. ಬಟ್ ಬೋತ್ ಸೈಡ್ ನೋಡಿ ಎಲ್ಲ ವೀಲ್ ಚಕ್ರ ಇದೆ ನೋಡಿ, ಒಳಗಡೆ ಬೆಳಕು ಗಾಳಿ ಬರಲಿಕ್ಕೆ. ಈ ಎರಡು ಗಾಲಿಗಳ ಮುಖಾಂತರ ಅನೇಕ ಇತಿಹಾಸಕಾರರು ಇದೊಂದು ಸೂರ್ಯ ದೇವಾಲಯ ಗರ್ಭಗೃಹದಲ್ಲಿ ಮೇನ್ ವಿಗ್ರಹ ಸೂರ್ಯನ ವಿಗ್ರಹ ಇತ್ತು ಅಂತ ಅನೇಕ ಇತಿಹಾಸಕಾರರು ಹೇಳ್ತಾರೆ. ಇಲ್ಲಿ ಕೆಳಭಾಗದಲ್ಲಿ ನೋಡ್ಬಿಟ್ರೆ ನಾವು ಸಾರಿ ಬಾರ್ಡರ್ ಇಲ್ಲ, ಸಿರು ಹಚ್ಚಾಗ್ತಿದ್ದಲ್ಲ, ಆ ಥರ ಡಿಸೈನ್ಸನ್ನು ನಾವು ಈ ಕೆಳಭಾಗದಲ್ಲಿ ನೋಡ್ಬೋದು. ಇದು ದಕ್ಷಿಣ ಭಾರತದಲ್ಲೇ ಅತಿ ವೆರಿ ವೆರಿ ಇಂಪಾರ್ಟೆಂಟ್ ಅಂತಂದರೆ ಇದು ದುರ್ಗ ದೇವಾಲಯ. ಈ ದೇವಾಲಯದ ಬಗ್ಗೆನೇ ವಿದೇಶಿಗರು 80-100 ಪೇಜಿನ ಒಂದು ಬುಕ್ಸ್ ಬರೆದು PhD ಮಾಡಿದಾರಲ್ಲ, ಅಷ್ಟೊಂದು ಇತಿಹಾಸ ಭಾಳ. ಇದು ದಕ್ಷಿಣ ಭಾರತದಲ್ಲೇ ಚಾಲುಕ್ಯ ಶಿಲ್ಪಿ ಶಿಲ್ಪಕಲಾ ಪ್ರಪಂಚಕ್ಕೆ ಕೊಟ್ಟಂಥ ಒಂದು ಅತ್ಯಮೂಲ್ಯವಾದಂಥ ಕೊಡುಗೆ ಅಂತಾರೆ ಐಹೊಳೆ ದುರ್ಗ ದೇವಾಲಯ. ಈ ಥರ ಶೇಪ್ ನಿಮ್ಗೆ ನೋಡಲಿಕ್ಕೆ ಎಲ್ಲಿ ಇಲ್ಲ, ಎಲ್ಲಿ ಸಿಗೋದಿಲ್ಲ ನಿಮಗೆ. ಅತಿ ಮೋಸ್ಟ್ ಇಂಪಾರ್ಟೆಂಟ್ ಇದು. ಇದು ಸ್ಯಾಂಡ್ ಸ್ಟೋನ್ ಇಲ್ಲ, ಇದು ಪ್ಯಾಚರ್ ಆಫ್ಟರ್ ಇಯರ್ಸ್ ಡಿಪಾರ್ಟ್ಮೆಂಟ್ ಸ್ವಲ್ಪ ರಿನೋವೇಷನ್ ಇದು ಪ್ಯಾಚರ್ ಮಾಡಿದ್ದಾರೆ. ಇದು ಒರಿಜಿನಲ್ ಸ್ಟೋನ್ ಇಲ್ಲ, ಒರಿಜಿನಲ್ ರೆಡ್ ಸ್ಯಾಂಡ್ ಸ್ಟೋನ್. ಆದ್ರೆ ಸೆಡಿಮೆಂಟರಿ ರಾಕ್ ಅಂತ ಕರಿತಾ ಇದ್ದಾರೆ ಇದಕ್ಕೆಲ್ಲ. ಐಹೊಳೆ ಪಟ್ಟದಕಲ್ಲು ಬಾದಾಮಿ ಸೆಡಿಮೆಂಟರಿ ರಾಕ್ ರೆಡ್ ಸ್ಯಾಂಡ್ ಸ್ಟೋನ್. ಹಂಪಿಗೆ ಹೋಗಿಬಿಟ್ರೆ ವೈಟ್ ಗ್ರಾನೈಟ್, ಅದು ತುಂಬ ಹಾರ್ಡ್ ಸ್ಟೋನ್. ಗ್ರೀನ್ ಗ್ರಾನೈಟ್, ಪಿಂಕ್ ಗ್ರಾನೈಟ್, ವೈಟ್ ಗ್ರಾನೈಟ್. ಇವೆಲ್ಲ ಶಾರ್ಟ್ ಮ್ಯಾನ್ ಲಿಲಿ ಫ್ರೂಟ್ಸ್, ಕುಬ್ಜಗನಗಳು ಅಂತೇಳಿ, ಕುಬ್ಜಗನಗಳು ಇವೆಲ್ಲ ಕುಬ್ಜಗನಗಳು. ಇದೆಲ್ಲ ಪೇಂಟಿಂಗ್ ಆಗಿದೆ ಇವನ್ನೆಲ್ಲ ಕಲರ್ಸ್ ಹಾಕಿದಾರಲ್ಲ ಕೆಳಭಾಗದಲ್ಲಿ ಎಲ್ಲ ರೆಡ್ ಕಲರ್ ಪೇಂಟಿಂಗ್ಸ್ ಆಗಿದೆಲ್ಲ. ವಿಷ್ಣು ಅಂತಂದರೆ ಅವನು ಅವತಾರ ಪುರುಷ. ವಿಷ್ಣು ಕಾಲಕ್ಕೆ ದಶಾವತಾರಗಳು ತಾದಾನೆ. ವಿಷ್ಣು 10 ಅವತಾರ ತಾದಾನೆ. 10ರಲ್ಲಿ ವಿಷ್ಣುವಿನ 3ನೇ ಅವತಾರ ಯಾವುದು ಅಂತಂದರೆ ಇದು ವರಾಹ. ವರಾಹ ಅಂತಂದರೆ ಕಾಡು ಹೊಂದಿರಪ್ಪ ತಾಯಿದ. ಕಾಡು ಹೊಂದಿರಪ್ಪ ಯಾಕೆ ತಾಯಿದ ಅಂತಾರೆ, ವಿಷ್ಣುವಿಗೆ 2 ಹೆಂಡಂದಿರು. ಫಸ್ಟ್ ವೈಫ್ ಲಕ್ಷ್ಮಿ, ಸೆಕೆಂಡ್ ವೈಫ್ ಭೂದೇವಿ ಅಂತೇಳಿ. 2ನೇ ಹೆಂಡತಿ ಆದಂಥ ಭೂದೇವಿನ ಏನು ಮಾಡ್ತಾಯಿದ್ದಾನೆ, ಹಿರಣ್ಯಾಕ್ಷ ರಾಕ್ಷಸ ಅಪಹರಿಸ್ಕೊಂಡು ಹೋಗಿ ಪಾತಾಳ ಲೋಕದಲ್ಲಿ ಬಚ್ಚಿಟ್ಟಿರ್ತಾನೆ. ಆ ರಾಕ್ಷಸ ಒಂದು ವರವನ್ನು ಪಡ್ಕೊಂಡಿರ್ತಾನೆ, ನನಗೆ ಮನುಷ್ಯರಿಂದಲೂ ಪ್ರಾಣಿಗಳಿಂದಲೂ ಮರಣ ಬರಬಾರ್ದು ಅಂತೇಳಿ. ಅದಕ್ಕೆ ವಿಷ್ಣು ಏನು ಮಾಡಿದೆ ನೋಡಿ, ಕಾಡು ಹೊಂದಿ ಮುಖ ಮನುಷ್ಯನ ದೇಹ ಸರ್ ನೋಡಲಿಕ್ಕೆ ಪ್ರಾಣಿಲ್ಲ, ಮನುಷ್ಯರ ಈ ವಿಕಾರ ರೂಪ ತಾಳಿ ತನ್ನ ಕೋರೆಯಿಂದ ಏನು ಮಾಡ್ತಾನೆ, ಇಡೀ ಭೂಮಂಡಲ ಕೊಡ್ತಾ ಇದ್ದಾನೆ, ಪಾತಾಳಕ್ಕೆ ಹೋಗ್ತಾ ಇದ್ದಾನೆ. ಆ ರಾಕ್ಷಸನನ್ನು ಸಂಹಾರ ಮಾಡಿ ತನ್ನ ಹೆಂಡತಿ ಆದಂಥ ಭೂದೇವಿಯನ್ನು ತನ್ನ ಭುಜದ ಮೇಲೆ ರಕ್ಷಣೆ ಮಾಡ್ತಾನೆ ನೋಡಿ ವಿಷ್ಣು. ನಾಗದೇವತೆಗಳು ಪಾತಾಳಕ್ಕೆ ಹೋಗ್ಬೇಕಾದ್ರೆ ವಿಷ್ಣು ಅವನ್ನ ಕರ್ಕೊಂಡು ಹೋಗಲಿಕ್ಕೆ ಹೆಲ್ಪ್ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಇದು ವರಾಹ ಅಂದರೆ ಕಾಡು ಹೊಂದಿ ರೂಪ ತಾಳಿ ವಿಷ್ಣು ತನ್ನ ಹೆಂಡತಿಯನ್ನು ರಕ್ಷಣೆ ಮಾಡಿದ. ಸರ್ ಇದು ಮಹಿಷಾಸುರ ಮರ್ದಿನಿ ಅಂತೇಳಿ. ಹಿಂದೆ ಮೈಸೂರಿಗೆ ಪ್ರಾಚೀನ ಹೆಸರು ಏನಿತ್ತಂದರೆ ಮಹಿಷಾಸುರ ಮರ್ದಿನಿಪುರಂ. ಬ್ರಿಟಿಷರ ಕಾಲದಲ್ಲಿ ವಿಶ್ವವಿದ್ಯಾಲಯ ಪ್ರೊನೌನ್ಸಿಯೇಷನ್ ಮಾಡಲಿಕ್ಕೆ ಆಗಲಿಲ್ಲ, ಅವ್ರಿಗೆ ಕಷ್ಟ ಆಯಿತು, ಅವ್ರು ಶಾರ್ಟ್ ಮಾಡಿದರು ಮಹಿಷಪುರ. ನಂತರ ಕಾಲಾವಧಿಯಲ್ಲಿ ಮೈಸೂರು ಆಯಿತು. ಈ ಮಹಿಷಾಸುರ ರಾಕ್ಷಸ ಕೋಣದ ರೂಪದಲ್ಲಿದೆ ನೋಡಿ. ಈ ರಾಕ್ಷಸನು ಕೂಡ ಒಂದು ವರವನ್ನು ಪಡ್ಕೊಂಡಿರ್ತಾನೆ. ಅಕಸ್ಮಾತ್ತಾಗಿ ನನಗೆ ಮರಣ ಬಂದರೆ ಒಂದು ಹೆಣ್ಣು ದೇವತೆಯಿಂದ ಮಾತ್ರ ನನಗೆ ಮರಣ ಬರಲಿ ಅಂತ ವರವನ್ನು ಪಡ್ಕೊಂಡಿರ್ತಾನೆ. ಆದ್ದರಿಂದ ಎಲ್ಲ ದೇವರುಗಳು ಏನು ಮಾಡ್ತಾರೆ, ಶಿವ ತ್ರಿಶೂಲ ಕೊಟ್ಟಿದ್ದಾನೆ, ವಿಷ್ಣು ಏನು ಮಾಡಿದರೆ ಕಮಲ ಕೊಟ್ಟಿದ್ದಾನೆ, ಶಿವ ಮತ್ತು ತ್ರಿಶೂಲ ಕೊಟ್ಟಿದ್ದಾನೆ. ಇವರೆಲ್ಲ ಶಕ್ತಿಗಳನ್ನು ಈ ದೇವತೆಗೆ ತುಂಬಿ ಈ ದೇವತೆಯ ಮುಖಾಂತರ ಈ ರಾಕ್ಷಸನನ್ನು ಪಾರ್ವತಿ ಈ ರಾಕ್ಷಸನನ್ನು ಮರ್ದನ ಮಾಡ್ತಾರೆ. ಮಹಿಷಾಸುರ ಮರ್ದಿನಿ. ಅಷ್ಟಭುಜಗಳ ಪಾರ್ವತಿ, ದುರ್ಗಿ, ಕಾಳಿಕಾ, ಅಂಬಿಕಾ, ಬನಶಂಕರಿ, ಹರ್ ವೆಹಿಕಲ್ ಲಯನ್. ಇದು ಪಾರ್ವತಿ ಅವತಾರ ಮಹಿಷಾಸುರ ಮರ್ದಿನಿ ಅಂತ. ಇದು ಹರಿಹರ ಅಂತ ಹೆಸರು. ಇಲ್ಲಿ ಅರ್ಧ ಭಾಗ ವಿಷ್ಣು ಇದ್ದಾನೆ, ಅರ್ಧ ಭಾಗ ಶಿವ ಇದ್ದಾನೆ. ವಿಷ್ಣು ಅಂದರೆ ಕಿರೀಟ ಇದೆ ನೋಡಿ, ವಿಷ್ಣುವಿನ ಅಲಂಕೃತವಾದ ಕಿರೀಟ ಇದೆ, ಅರ್ಧ ಕಿರೀಟ ಇದೆ, ಶಂಖ ಚಕ್ರ ಇದೆ, ಲಕ್ಷ್ಮಿ ಇದೆ. ಇದು ಅರ್ಧ ಭಾಗ ವಿಷ್ಣುವಿನ ರೂಪ. ಈ ಉಳಿದ ಅರ್ಧ ಭಾಗ ಶಿವನ ರೂಪ. ಶಿವನ ಮೇಲ್ಭಾಗ ಜಟ ಇದೆ ನೋಡಿ, ಹೇರ್ ಸ್ಟೈಲ್ಸ್ ಇದೆ, ಶಿವನ ಕೈಗಳು ಕಟ್ಟ ಇದೆ, ಶಿವನ ಶಿಷ್ಯ ಘನ ಇದ್ದಾನೆ. ಅರ್ಧ ಭಾಗ ವಿಷ್ಣು, ಅರ್ಧ ಭಾಗ ಶಿವ. ಈ ಥರ ಯಾಕೆ ಮಾಡಿದ ಅಂತಾನೆ, 6ನೇ ಶತಮಾನದಲ್ಲಿ ಶೈವರಿದ್ದರು, ವೈಷ್ಣವರಿದ್ದರು. ಶೈವರು ಶಿವ ಹೆಚ್ಚಂದರು, ವೈಷ್ಣವರು ವಿಷ್ಣು ಹೆಚ್ಚಂದರು. ಇಬ್ಬರು ಜಾಡಲಿಕ್ಕೆ ಅಂತಿದ್ರು, ಶಿವ ಹೆಚ್ಚು ವಿಷ್ಣು ಹೆಚ್ಚು ಅಂತೇಳಿ. ಅವರಿಬ್ಬರಿಗೂ ಸಂದೇಶ ಏನು ಹೇಳಬೇಕಾಯ್ತು, ಶಿಲ್ಪ ಏನು ಹೇಳಬೇಕಾಯ್ತು, ವಿಷ್ಣು ಬೇರೆ ಅಲ್ಲ, ಶಿವ ಬೇರೆ ಅಲ್ಲ, ದೇವರು ಒಬ್ಬನೇ, ನಾಮಗಳು ಹಲವು. ಈ ಜಗತ್ತಿಗೂ ಒಬ್ಬನೇ ಒಬ್ಬ ದೇವರು, ವಿಷ್ಣು ಒಂದೇ ಶಿವನೊಂದೇ. ನೀವು ಪ್ರತ್ಯೇಕವಾಗಿ ವಿಂಗಡಿಸಿ ಅವ ಹೆಚ್ಚು ಇವ ಹೆಚ್ಚು ಅಂತ ಗುದ್ದಾಡ್ಬಿಡು ಅಂತೇಳಿ ಅಂದಿನ ಸಮಾಜಕ್ಕೆ ಆ ಚಾಲಕ ಶಿಲ್ಪಿ ಈ ವಿಗ್ರಹ ಮೂಲಕ ದೇವರು ಒಬ್ಬನೇ ಅಂತ ಹೇಳಿಕೆ ಪ್ರಯತ್ನ ಮಾಡಿದ. ಇದು ಹರಿಹರ. ಇಲ್ಲಿ ಶಿಲ್ಪಿಯ ಚಾಣಾಕ್ಷತೆ ಕೈ ಚಳಕ ಇದೆ ನೋಡಿ. ಕೆಳಗಿನ ಭಾಗವನ್ನು ಮುಚ್ಚಿ ನಾವು ಮೇಲಿನ ಭಾಗ ನೋಡ್ರಿ ಯಾವ ಥರ ಕಾಣ್ತಿದೆ, ಒಂದು ಸ್ಮಾಲ್ ಬೇಬಿ ಫೇಸ್ ಥರ ಕಾಣ್ತಿದೆ, ಒಂದು ಮಗುವಿನ ಮುಖ, ಇವೆರಡು ಕಣ್ಣುಗಳು, ಮೂಗು, ಬಾಯಿ, ಇವೆರಡು ಕೈಗಳು. ಈ ನಾವು ಮೇಲಿನ ಭಾಗ ಮುಚ್ಚಿ ಕೆಳಗಿನ ಭಾಗ ನೋಡ್ರಿ ರಾಕ್ಷಸ, ದೊಡ್ಡ ಕಣ್ಣುಗಳು, ಮೀಸೆ ಇದೆ ನೋಡಿ. ಹೀಗೆ ನೋಡಿದ್ರೆ ರಾಕ್ಷಸ, ಹೀಗೆ ನೋಡಿದ್ರೆ ಸ್ಮಾಲ್ ಬೇಬಿ ಫೇಸ್. ಶಿಲ್ಪಿಯ ಚಾಣಾಕ್ಷ, ಶಿಲ್ಪಿಯ ಒಂದು ಕೈ ಚಳಕ. ಅದು ಕೆಳಗಡೆ ಬನ್ನಿ ಸರ್. Her face is a donkey face, but he is like him, he is love him, love is blind. ಪ್ರೀತಿಗೆ ಕಣ್ಣಿಲ್ಲ ಅಂತ ಹೇಳ್ತಾರಲ್ಲ,
ಡಾಂಕಿ ಫೇಸ್ ಆಲ್ಸೋ ಇಸ್ ಪ್ಯಾರ್ಕಿಯ. ವಯಸ್ಸಿಗೆ ಬಂದಾಗ ಕತ್ತೆ ಮರಿ ಕೂಡ ಚಂದ ಕಾಣುತ್ತೆ ಅಂತ ಹೇಳ್ತಾರೆ ನೋಡಿ. ಕತ್ತವರಿಗೆ ಹೆಗ್ಗನ ಮುದ್ದು ಅಂತ ಹೇಳ್ತಾರಲ್ಲ, ಕತ್ತಿ ಮುಖ ಇದ್ರೂ ಕೂಡ ಅವನು ಇಷ್ಟಪಟ್ಟು ಅವಳನ್ನು ಲವ್ ಮಾಡ್ತಾನೆ. ಪ್ರೀತಿಗೆ ಕಣ್ಣಿಲ್ಲ ಅಂತೇಳಿ ಶಿಲ್ಪಿ 6ನೇ ಶತಮಾನದಲ್ಲಿ ಈ ಕಪಲ್ಸ್ ಮೂಲಕ ಹೇಳಿಕೆ ಪ್ರಯತ್ನ. ನೀನು ನೋಡಿದ್ರೆ ನಂಗೆ ಹಾಗೆ ಅನಿಸ್ತದೆ, ಪ್ರೀತಿಗೆ ಕಣ್ಣಿಲ್ಲ ಅವರು. ಅಲ್ಲೇ ಕಂಬಗಳನ್ನು ನೋಡ್ಬಿಟ್ಟು ಸರ್, ಇಂಡಿಯನ್ ಪಾರ್ಲಿಮೆಂಟ್ ಇದೆಯಲ್ಲ ಡೆಲ್ಲಿಯಲ್ಲಿ ಇದೆಲ್ಲ ಪಾರ್ಲಿಮೆಂಟ್ ಹೌಸ್. ಅಂದರೆ ಆ ಪಾರ್ಲಿಮೆಂಟನ್ನು ಕಟ್ಟಿದವರು ಯಾರು? ಬ್ರಿಟಿಷರು. ಆ ಬ್ರಿಟಿಷ್ ಇಂಜಿನಿಯರ್ಸ್ ಏನು ಮಾಡಿಬಿಟ್ರು, ಬ್ರೋ ವಿಡಿಯೋಗೆ ದುರ್ಗಾ ದೇವ್ರಿಗೆ ಹಾಕಿರುವಂಥ ಬೇಸ್ಮೆಂಟನ್ನೇ ಆ ಪಾರ್ಲಿಮೆಂಟ್ ಹಾಕಿದ್ರು. ಲ್ಯಾಂಡ್ಸ್ಕೇಪ್ ಅದು ಡೆಲ್ಲಿಯಲ್ಲಿ ಪಾರ್ಲಿಮೆಂಟ್ ಕಟ್ಟಬೇಕಾದ್ರೆ ಅದಕ್ಕೆ ಸ್ಫೂರ್ತಿ ಅಂದರೆ ಐಹೊಳೆ ದುರ್ಗಾ ದೇವಾಲಯ. ಅದು ಲಾರ್ಡ್ ಖಾನ್ ಟೆಂಪಲ್ ಅಂತ ಹೇಳಿ. ಅಂದರೆ ಆ ದೇವಾಲಯದ ಒಳಗಡೆ ಮುಸಲ್ಮಾನ್ ಫ್ಯಾಮಿಲಿ ವಾಸ ಮಾಡ್ತಾ ಇತ್ತು. ಅಂದರೆ ಈ ಟೆಂಪಲ್ಗೆ ಹೇಳೋರು ಕೇಳೋರು ಯಾರು ಇದ್ದಿಲ್ಲ, ಇವೆಲ್ಲ ಪಾಳು ಬಿದ್ದು ಬಿಟ್ಟಿದ್ವಲ್ಲ. ಆವಾಗ ಐಹೊಳೆಯಲ್ಲಿ ಮನೆ ಇರಲಾರ್ದಂಥ ವ್ಯಕ್ತಿಗಳು ಈ ಸ್ಮಾರಕದ ಒಳಗಡೆ ವಾಸ ಮಾಡ್ತಾಯಿದ್ರು. ಲಾರ್ಡ್ ಖಾನ್ ಎಂಬ ಮುಸಲ್ಮಾನ ಫ್ಯಾಮಿಲಿ ಇಲ್ಲಿ ವಾಸ ಮಾಡ್ತಾಯಿತ್ತು. ಬ್ರಿಟಿಷ್ ಸರ್ವೆ ಮಾಡೋ ಕಾಲಕ್ಕೆ ಅವ್ರು ಬಂದು ಕೇಳಿದ್ರು, ನಿನ್ನ ಹೆಸರು ಏನಂತೇಳಿ. ಅವರು ಒಳಗಿರುವಂಥ ವ್ಯಕ್ತಿ ಲಾರ್ಡ್ ಖಾನ್ ಅಂತ ಹೇಳಿದ. ಇವರು ಬ್ರಿಟಿಷರು ತಮ್ಮ ಪುಸ್ತಕದ ನೋಟ್ ಮಾಡಿದ್ರು. ಮುಂದೆ ಹಿಸ್ಟೋರಿಕಲ್ ಅದು ಲಾರ್ಡ್ ಖಾನ್. ಲಾರ್ಡ್ ಖಾನು ಈ ದೇವಕ್ಕೆ ಸಂಬಂಧ ಇಲ್ಲ, ಮೂಲತಃ ಶಿವ ದೇವಾಲಯ ಅವನು ವಾಸ ಮಾಡ್ತಿದ್ದ. ಆ ಕಾರಣಕ್ಕಾಗಿ ಅವನ ಹೆಸರು ಈ ದೇವಾಲಯಕ್ಕೆ ಬಂತು. ಅವನು ಕಟ್ಟಿದವನಲ್ಲ, ಫ್ಯಾಮಿಲಿ ನೇಮ್ ಲಾರ್ಡ್ ಖಾನ್ ಟೆಂಪಲ್. ಉದಾಹರಣೆಗಾಗಿ ಲಾರ್ಡ್ ಖಾನ್ ಟೆಂಪಲ್. ಮುಂದೆ ಹೋದರೆ ಗೌಡರ ಗುಡಿ ಇದೆ. ಈ ಊರಿನ ಪ್ರಮುಖ ವ್ಯಕ್ತಿ ಗೌಡದಕ್ಕೆ ಗೌಡರ ಗುಡಿ. ಆ ಕಡೆ ಹೋದರೆ ಬಡಿಗೆರೆ ಗುಡಿ ಇದೆ. ಬಡಿಗೆ ಜನಾಂಗದರು ವಾಸ ಮಾಡ್ತದಕ್ಕೆ ಬಡಿಗೆರೆ ಗುಡಿ. ಔಟ್ ಸೈಡ್ ಹೋಗಿಬಿಟ್ರೆ ಹುಚ್ಚಿ ಮಲ್ಲಿ ಟೆಂಪಲ್ ಅಂತಿದೆ. ಅವಳ ಹೆಸರು ಮಲ್ಲಮ್ಮ. ಅವಳಿಗೆ ಹುಚ್ಚುರಿದಿತ್ತು, ಅವಳು ಅಲ್ಲಿದ್ದು, ಅದಕ್ಕೆ ಹುಚ್ಚಿ ಮಲ್ಲಮ್ಮನ ದೇವಾಲಯ. ಅಂದರೆ ಐಡೆಂಟಿಫೈಗೋಸ್ಕರ ಯಾವ್ಯಾವ ಸ್ಮಾರಕದಲ್ಲಿ ಯಾರ್ಯಾರಿದ್ರು ಅವ್ರ ಹೆಸರೇ ಆ ದೇವರಿಗೆ ಇಟ್ಬಿಟ್ರು. ಇವೆಲ್ಲ ಫ್ಯಾಮಿಲಿ ನೇಮ್ಸ್, ಇವರೆಲ್ಲ ಕಟ್ಟಿದವರಲ್ಲ, ಇತ್ತಿತ್ತಲಾಗಿ ಜಸ್ಟ್ ವಾಸ ಮಾಡ್ತಾಯಿದ್ರು. ಅವರ ಹೆಸರೇ ಈ ಸ್ಮಾರಕಕ್ಕೆ ಬಂದುಬಿಡ್ತಲ್ಲ. ಇದು ಕೂಡ ನೋಡಿ, ಚಂದ್ರಶಿಲಾ, ಅರ್ಧ ಚಂದ್ರಶಿಲಾ, ಗುಡ್ ಲಕ್ ಫಾರ್ ಹಿಂದೂ ಟೆಂಪಲ್, ಶುಭ ಸಂಕೇತ. ಮತ್ತಿದೆ ಎಲ್ಲ ಹ್ಯಾಪಿ ಕಪಲ್ಸ್. ಮಾವಿನ ಗಿಡ ಇದೆ ನೋಡಿ, ಮಾವಿನ ಕಾಯಿ ಇದೆ ನೋಡಿ, ಮಾವಿನ ಎಲೆ ಇದೆ ನೋಡಿ. ಇವೆಲ್ಲ ದೀಸ್ ಆರ್ ಗುಡ್ ಲಕ್ ಫಾರ್ ಹಿಂದೂ ಟೆಂಪಲ್, ಶುಭ ಸಂಕೇತ. ಹಿಂದೂಗಳಿಗೆ ಇವೆಲ್ಲ ಗುಡ್ ಲಕ್ ಫಾರ್ ಹಿಂದೂ ಟೆಂಪಲ್. ಅಮೃತ ಕಳಸ ಅಂತ, ಆ ಕಡೆ ಈ ಕಡೆ ಅಮೃತ ಕಳಸ. ಒಂದು ಸೈಡ್ ಗಂಗಾ, ಆ ಕಡೆ ಯಮುನಾ. ಗಂಗಾ ಯಮುನಾ ನದಿಯಲ್ಲಿ ಸ್ನಾನ ಮಾಡಿದಷ್ಟು ಒಳ್ಳೆ ಬಾನಿಂದ ಒಳಗಡೆ ಹೋಗಲಿ ಅಂತೇಳಿ ಶಿಲ್ಪಿ ಎಂಟ್ರೆನ್ಸ್ ಇವನ್ನ ಹಾಕಿದ್ದಾರೆ. ಈ ಟೆಂಪಲ್ ಒಳಗಡೆ ಹೋಗಿ ಬನ್ನಿ ಸರ್. ಇಲ್ಲಿ ಇದು ರಾಜ್ಯ ಮುದ್ರೆ ನೋಡಿ. ಇಡೀ ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಿದ್ರು ಇವರು ಚಾಲುಕ್ಯರು. ಇವರು ರಾಜ್ಯ ಮುದ್ರೆ ಎಲ್ಲಿಯೂ ಇಲ್ಲ. ಅಪ್ಪರ್ ಶಿವಾಲ ಅಂತಿದೆ, ಎತ್ತರದ ಮೇಲೆ ಗುಡ್ಡದ ಮೇಲೆ ಇವರು ಅರಮನೆ ಕಟ್ಟಿಬಿಟ್ರು. ನೋಡ್ಬೋದು, ಎಲ್ಲ ಬಿದ್ದು ಹೋಗಿದೆಯಲ್ಲ, ಅದೆಲ್ಲ ಬಿದ್ದು ಹೋಗಿರುವಂಥ ಕುರುಗಳನ್ನು ನೋಡ್ಬೋದು ಅದಾದ್ಮೇಲೆ. ಇದು ಯೋಗ. ಚಾಲುಕ್ಯರ ಕಾಲದಲ್ಲಿ ಯೋಗಾಸನ ಮಾಡ್ತಾರೆ. ತಲೆ ತಲೆ ಮಾಡಿ ಕಾಲ ಮೇಲೆ ಮಾಡಿದೆ ನೋಡಿ, ಉಲ್ಟಾ ನಿಂತ್ಕೊಂಡಿದೆ ನೋಡಿ. ಇದು ಕುಕುಟಾಸನ, ಆಸನ, ಯೋಗಾಸನ ಅಂತೇಳಿ ಮಾಡ್ತಾರೆ. ಇಲ್ಲಿ ಲಕ್ಷ್ಮಿ ಬೋಸಡ್ ಎಲಿಫೆಂಟ್ಸ್, ಗಜಲಕ್ಷ್ಮಿ ಆರ್ ಗಜಾಂತರ ಲಕ್ಷ್ಮಿ, ಲಕ್ಷ್ಮಿ ವೈಫ್ ಆಫ್ ವಿಷ್ಣು. ಇದು ಲ್ಯಾಡರ್, ಸ್ಟೋನ್ ಲ್ಯಾಡರ್. ಇದು ಲವಿಂಗ್ ಕಪಲ್ಸ್, ಆತ್ಮೀಯತೆ ಇದ್ದಾರೆ. ವೈಫ್ ಆ್ಯಂಡ್ ಲವಿಂಗ್ ಕಪಲ್ಸ್. ಯು ಸಿ ಅಪೋಸಿಟ್ ಫೈಟಿಂಗ್ ಕಪಲ್ಸ್. ಇಲ್ಲಿ ಹೆಂಡತಿನೇ ತನ್ನ ಗಂಡನನ್ನು ಬಡಿತಾ ಇದೆ ನೋಡಿ. ಒಂದು ಕಾಲ ನಾವು ಎದಿ ಕೊಟ್ಟಿದ್ದೆ, ಒಂದು ಕೈಯಿಂದ ಕೂದ ಹಿಡಿದ, ಮತ್ತೊಂದು ಕೈಯಿಂದ ಹೆಂಡತಿ ತನ್ನ ಗಂಡನನ್ನು ಬಡಿತಾ ಇದ್ದಾರೆ ನೋಡಿ. ಅಂದರೆ ಸರ್ ಈ ಕಡೆ ನೋಡಿದರೆ ಸರಸ ಜನನ ವಿರಸ ಮರಣ ಸಮರಸವೇ ಜೀವನ. ಲೈಫ್ ಅಂದರೆ ಸುಖ ದುಃಖ ಎರಡೂ ಬರಬೇಕು. ರಥದ ಎರಡು ಗಾಲಿಗಳಿದ್ದಂಗೆ, ಬರೀ ಸುಖನ ಬರಬಾರ್ದು, ಬರೀ ದುಃಖ ಎರಡೂ ಬಂದಾಗ ಅದು ಸರಿ ಸಮಾನವಂತ ಲೈಫ್. ತಮಾಷೆ ಹೇಳ್ಬೇಕಂದ್ರೆ ಇದು ಬಿಫೋರ್ ಮ್ಯಾರೇಜು, ಈ ಕಡೆ ಆಫ್ಟರ್ ಮ್ಯಾರೇಜ್. ಸುಖ ದುಃಖ, ಲವ್ ಆ್ಯಂಡ್ ಫೈಟ್. ಈ ಕಡೆ ಬಂದರೆ ಇಲ್ಲಿ ವಿಂಡೋಸ್ ನೋಡಿ, ಡಿಫ್ರೆಂಟ್ ಟೈಪ್ ಆಫ್ ವಿಂಡೋಸ್. ಜಾಲಂಧರಗಳು ಅಂತ ಕರೀತಾರಲ್ಲ, ಸುತ್ತಲ ಮೀನಿದೆ ನೋಡಿಲ್ಲ, ಫಿಶಿಶ್ ಅದೇ ಮತ್ಸ್ಯ ಚಕ್ರ, ಫಿಶ್, ಲೋಟಸ್, ಫ್ಲವರ್ ಟೈಪ್ ವಿಂಡೋಸ್. ಈ ದೇವರ ತುಂಬೆಲ್ಲ ಸಾಕಷ್ಟು ವಿಂಡೋಸ್ಗಳನ್ನು ನೋಡ್ಬೋದಲ್ಲ, ಡಿಫ್ರೆಂಟ್ ಟೈಪ್ ಆಫ್ ವಿಂಡೋಸ್. ಇನ್ನು ಸಾಂಸ್ಕೃತಿಕ ಜಾಲಂಧರಗಳು ಅಂತೇಳಿ ಕರೀತಾರೆ ಇದಕ್ಕೆಲ್ಲ. ಮಹಾಮರ್ಕಟ ಅಂದರೆ ಸುಂದರವಾದೊಂದು ಏನಾದರೂ ನೋಡಿಬಿಟ್ರೆ ಮನಸ್ಸು ಏನು ಹೇಳುತ್ತೆ, ಇದು ನನಗೆ ಬೇಕು ಅಂತ ಹೇಳ್ತಾರೆ. ಸುಂದರವಾದಂಥ ಹುಡುಗಿ ನೋಡಿಬಿಟ್ರೆ ಇದು ಹುಡುಗಿ ಬೇಕನ್ನತ್ತೆ. ಅಂದರೆ ಮನಸ್ಸು ಚಂಚಲ, ಮನಸ್ಸು ಕಪಿಗೆ ಹೋಲಿಸಿದ್ದೇನೆ ಶಿಲ್ಪಿ. ಮನಸ್ಸನ್ನು ಕಪಿಗೆ ಹೋಲಿಸಿದ್ದಾರೆ. ಮನಸ್ಸು ಮರ್ಕಟ, ಚಂಚಲ. ಪೂಜೆ ಹಿಂದೂ ಸಂಪ್ರದಾಯ ಪ್ರಕಾರ ದೇವರ ಯಾವುದೇ ಭಾಗ ಭಿನ್ನ ಆದ ಆ ದೇವಸ್ಥಾನ ಪೂಜೆ ಮಾಡಲ್ಲ. ಇಲ್ಲಿ ನಂದಿ ಕಾಲು ಕೈ ಮಕ ಎಲ್ಲ ಕಟ್ಟಾಗಿದೆಲ್ಲ ಭಿನ್ನ ಆಗಿರ್ತೀವಲ್ಲ, ಅದಕ್ಕೆ ಪೂಜೆ ಇಲ್ಲ. ಬಾವಲಿಗಳು ಉಂಟು ಇಲ್ಲಿ, ಬಾವಲಿ ಉಂಟು, ಪರಿಮಳ. ನನಗೆ ಬಾವಲಿದು ಪರಿಮಳ ಬರ್ತದೆ. ಇದು ನಿರಾಧಾರಣ ಸಾಧಾರಣ. ಇದು ನೋಡಿ ಪರಿಕ್ರಮ ಇಲ್ಲ ಇದಕ್ಕೆ.
ಪ್ರದಕ್ಷಿಣೆ ಇಲ್ಲ. ಪ್ರದಕ್ಷಿಣೆಯಲ್ಲಿ ಇದು ನಿರಾಧಾರ. ಅಲ್ಲ, ನಿರಾಧಾರ ಅಂತ ಹೇಳಿದ್ರೆ ಹೊರಗಡೆಯಿಂದ ಅದನ್ನ ಪ್ರದಕ್ಷಿಣೆ ಬರಬೇಕು. ಇಲ್ಲಿಲ್ಲ, ಒಳಗೆ ಗರ್ಭಗೃಹ ಸುತ್ತಲೂ ಪ್ರದಕ್ಷಿಣೆ ಪಥ ಬಂದರೆ ಅದು ಸಾಧಾರ. ಗರ್ಭಗೃಹ ಸುತ್ತ ಪ್ರದಕ್ಷಿಣೆ ಪಥ ಇಲ್ಲದೆ ಉದಾಹರಣೆ ಪ್ರದಕ್ಷಿಣೆ ಪಥ ಇಲ್ಲ, ಇದು ನಿರಾಧಾರ. ಇದು ಮಂಟಪ ಟೈಪ್ ಟೆಂಪಲ್. ಓಕೆ. ಮೇಲೆ ಶಿಖರ ಇದಕ್ಕೆ ವಿತೌಟ್ ಟವರ್. ಎಲ್ಲ ಪೂಜೆ ಪುರಸ್ಕಾರಗಳು ಎಲ್ಲ ಸ್ಟಾಪ್ ಆಗಿದೆ. ಈ ಬಾದಾಮಿ ಚಾಳುಕ್ಯಸ್ ರಿಲೇಟೆಡ್ ಏನಾದರೂ ಅಂದರೆ ಬುಕ್ಸ್ ಏನಾದರೂ ಉಂಟಾ? ಬುಕ್ಸ್ ಉಂಟಲ್ಲ ಸರ್, ಹೊರಗಡೆ ಬುಕ್ಸ್ ಉಂಟು. ಕನ್ನಡ, ಹಿಂದಿ, ಇಂಗ್ಲೀಷ್ 3 ಭಾಷೆಯಲ್ಲಿ ಬುಕ್ಸ್ ಉಂಟು. ಕನ್ನಡದಲ್ಲಿ ಚಾಲುಕ್ಯ ಕೈಪಿಡಿ ಅಂತೇಳಿ, ಚಾಳುಕ್ಯ ಕೈಪಿಡಿ ನಾನೇ ಬರೆದಿದ್ದೀನಿ ಅದನ್ನು. ವೀರೇಶ ಅಂಗಡಿ ಅಂತೇಳಿ, ಐಹೊಳೆ, ಪಟ್ಟದಕಲ್ಲು, ಮಹಾಕೂಟ, ಶಿವಮಂದಿರ, ಬಾದಾಮಿ, ಬನಶಂಕರಿ ಎಲ್ಲ ಭಾಗದ ಒಂದು ಮಾಹಿತಿ ಕಲೆಕ್ಟ್ ಮಾಡಿದ್ದೇನೆ. ಚಾಲುಕ್ಯ ಕೈಪಿಡಿ ಅಂತೇಳಿ ನಿಮ್ಗೆ ಹೊರಗೆ ಸಿಗ್ತೇವೆ, ಕೊಡಿಸ್ತೀನಿ. ಮಾಡ್ತಾರೆ ಸುತ್ತಮುತ್ತಲೆಲ್ಲ ಗೌಡ್ರ ಮನೆಗಳಿದ್ದು, ಅದಕ್ಕೆ ಇದಕ್ಕೆ ಸ್ಥಳೀಯ ಹೆಸರು ಗೌಡರ ದೇವಾಲಯ, ಗೌಡರ ಗುಡಿ. ಅಂದರೆ ಆ ಮನೆಯಲ್ಲಿ ಲಾಡ್ ಖಾನ್ ಎಂಬ ಮುಸಲ್ಮಾನ್ ವಾಸ ಮಾಡ್ತಾರೆ, ಅದಕ್ಕೆ ಲಾಡ್ ಖಾನ್ ಗುಡಿ. ಆ ಕಡೆ ಬಡ್ಡಿಗೆರೆ ಟೆಂಪಲ್. ಅಂದರೆ ಎಲ್ಲ ಒಂದೇ ಟೈಮಲ್ಲಿ ಇದ್ದದ? ಹಾಂ, ಎಲ್ಲ ಟೆಂಪಲ್ನಲ್ಲಿ ಸ್ಥಳೀಕರು ವಾಸ ಮಾಡ್ತಾಯಿದ್ರು. ಬ್ರಿಟಿಷ್ ಸರ್ವೆ ಮಾಡೋ ಕಾಲಕ್ಕೆ ಆ ಬ್ರಿಟಿಷರು ಆ ದೇವಾಲಯ ಮುಂದೆ ನಿಂತು ಕೇಳ್ತಾಯಿದ್ರು ಲೋಕಲ್ ಜನರು, ಈ ಟೆಂಪಲ್ ಹೆಸರು ಏನು ಅಂತೇಳಿ. ಲೋಕಲ್ ಜನರು ಏನು ಹೇಳ್ತಾಯಿದ್ರು ಅದನ್ನೇ ಬ್ರಿಟಿಷರು ಬರಿತಾಯಿದ್ರು. ಅವ್ರು ಬ್ರಿಟಿಷರು ಏನು ಬರೆದ್ರು ಅದ ಮುಂದೆ ಹಿಸ್ಟ್ರಿಯಲ್ಲಿ ರೆಕಾರ್ಡ್ಸ್ ಆಗ್ಬಿಟ್ಟು ಐಹೊಳೆ ಎಲ್ಲ ಟೆಂಪಲ್ಗೂ ಫ್ಯಾಮಿಲಿ ನೇಮ್ಸ್, ಲೋಕಲ್ ನೇಮ್ಸ್. ಅದು ಲಾಸ್ಟ್ ಚಕ್ರ ಟೆಂಪಲ್. ಶಿಖರ ಇದೆಲ್ಲ ನಾರ್ತ್ ಇಂಡಿಯಾ. ನೀವೆಲ್ಲ ಪುರಿ ಜಗನ್ನಾಥ್ ಕೊನರ್ಕ್ ಹೋಗ್ಬಿಟ್ಟು ಆ ಥರ ಶಿಖರ ಇದೆ ನೋಡಿ, ನಾರ್ತ್ ಇಂಡಿಯಾ ಸ್ವಲ್ಪ ಆರ್ಕಿಟೆಕ್ಚರ್. ಇದೊಂದು ಬಾವಿ. ಫಸ್ಟ್ ನೀರು ವ್ಯವಸ್ಥೆ ಮಾಡಿಕೊಂಡು ಆಮೇಲೆ ಸುತ್ತಲೂ ದೇವಸ್ಥಾನ ಕಟ್ತಾರೆ. ಇನ್ಸೈಡ್ ಸೋ ಮೆನಿ ಸ್ಪ್ರಿಂಗ್ ಇದೆ, ಗ್ರೌಂಡ್ ವಾಟರ್ ಅಂತರ್ಜಲ ಬರ್ತಲ್ಲ. ಡ್ರೈನ್ ಮಾಡೋದಿಲ್ಲ ಇದನ್ನು? ನಾನು ಯೂಸ್ ಮಾಡ್ತಾರೆ, ಮಳೆನೇ ಜಾಸ್ತಿ ಇದೆಯಲ್ಲ ಅದಕ್ಕೇನು ಯೂಸ್ ಇಲ್ಲ ಅಷ್ಟೇ. ನೀರು ಬರ್ಸದ ನೀರು, ಮಳೆದ ನೀರು ನಿಂತದ? ಮಳೆ ನೀರು ಮತ್ತು ಸ್ಪ್ರಿಂಗ್ ಇದೆ, ಗ್ರೌಂಡ್ ವಾಟರ್, ಅಂತರ್ಜಲ ಭೂಗರ್ಭದಿಂದ ನೀರು ಬರ್ತದೆ ಇದಕ್ಕೆ. ಇಂದ ಬೇಸಿಗೆಗಾಲದಲ್ಲೆಲ್ಲ ಇರ್ತದ? ಅಲ್ಲ ಅಲ್ಲಿ ಇರ್ತೇವೆ. ಹೌದು, ಅವೇ ಆಗಲ್ಲ. ಆಗಲ್ಲ, ಸ್ವಲ್ಪ ಡೌನ್ ಆಗುತ್ತೆ ಅಷ್ಟೇ, ಓ, ಡ್ರೈ ಆಗಲ್ಲ. ಸರಿ ಸರ್, ನೆಕ್ಸ್ಟ್ ಸನ್ ಟೆಂಪಲ್. ಹಾಂ, ಮ್ಯೂಸಿಯಂ ಟಿಕೆಟ್ ತೊಗೊಂಡಿದ್ದೀರಾ? ಅಲ್ಲಿದೆ ರೆಡ್ ಕಲರ್ ಬಿಲ್ಡಿಂಗು, ಅಲ್ಲೇನಿಲ್ಲ, ಕೈಕಾಲು ಕಟ್ಟಾದಂಥ ಮೂರ್ತಿಗಳು ಇಟ್ಟಿದ್ದಾರೆ ಅಷ್ಟೇ. ಮೂರ್ತಿಗಳ ಸಂಗ್ರಹಾಲಯ ಮ್ಯೂಸಿಯಂ. ಇಲ್ಲಿರೋ ಮೂರ್ತಿಗಳೆಲ್ಲ ತೆಗೆದಿದೆಲ್ಲ ಹಾಂ, ಅಲ್ಲಿದೆ ನೋಡಿ, ಕಾಣ್ತೀವಲ್ಲ, ಬೇಡ, ಈ ಥರ ಮೂರ್ತಿಗಳಾಗಿವೆ ಅಷ್ಟೇ.